Hi, hello, namaste. A very warm welcome to bio classes. Yesterday we started eukaryotic cell. Majorly, I had drawn a diagram of a plant cell here, and I had given an assignment regarding the diagram to draw the diagram and label the parts. So many students, many of you have sent very excellent and beautiful diagrams. So many students, of course. So regarding the eukaryotic cell, we need to start the cell organelles are the major parts of the cell one by one. And before going to that, yesterday, so in the plant cell, I mentioned one big balloon like structure. Plant cell ಒಳಗಡೆ ಒಂದು ದೊಡ್ಡದಾಗಿರೋ balloon ತರ ಒಂದು ಸ್ಟ್ರಕ್ಚರ್ ಅನ್ನ ನೋಡಿದ್ವಿ ಅಲ್ಲಿ ಆರ್ಗನಲ್. ಸೊ ದಟ್ ಆರ್ಗನಲ್ ಈಸ್ ಅ ವ್ಯಾಕ್ಯೂಲ್. ಸೊ ವ್ಯಾಕ್ಯೂಲ್ ರಿಲೇಟೆಡ್ ಒಂದು 2-3 ಸ್ಟೂಡೆಂಟ್ಸ್ಗಳು ಕ್ವಶನ್ ಕೇಳಿದ್ದಾರೆ ಅದು ವ್ಯಾಕ್ಯೂಲ್ ಸಂಬಂಧಪಟ್ಟ ಹಾಗೆ. ಸೊ ಜಸ್ಟ್ ಐ ಎಕ್ಸ್ಪ್ಲೇನ್ ದಟ್ ಒನ್. ವ್ಯಾಕ್ಯೂಲ್ ಇಟ್ ಇಸ್ ಅ ಬಿಗ್ಗರ್ ಸ್ಟ್ರಕ್ಚರ್ ಇನ್ ಕೇಸ್ ಆಫ್ ದ ಪ್ಲಾಂಟ್ ಸೆಲ್. ಅದೇ ಪ್ಲಾಂಟ್ ಸೆಲ್ ಚಿಕ್ಕದಾಗಿದ್ರ ವ್ಯಾಕ್ಯೂಲ್ ಚಿಕ್ಕದಾಗಿರುತ್ತೆ. ಪ್ಲಾಂಟ್ ಸೆಲ್ ದೊಡ್ಡದಾಯ್ತು ಅಂದ್ರೆ ವ್ಯಾಕ್ಯೂಲ್ ಕೂಡ ಒಳಗಡೆ ದೊಡ್ಡದಾಗುತ್ತೆ. ಟು ವಾಟ್ ಎಕ್ಸ್ಟೆಂಟ್ ಮೀನ್ಸ್ ದ ಮ್ಯಾಕ್ಸಿಮಮ್ ಸ್ಪೇಸ್ ಇನ್ಸೈಡ್ ದ ಸೆಲ್ ಈಸ್ ಅಕ್ಯುಪೈಡ್ ಬೈ ದಟ್ ವ್ಯಾಕ್ಯೂಲ್. ಸೆಲ್ ಒಳಗಡೆ ಎಷ್ಟೋ ಜಾಗನ ವ್ಯಾಕ್ಯೂಲ್ ಏನು ತಗೊಳುತ್ತಂತೆ, ಅಷ್ಟು ದೊಡ್ಡದಾಗಿರೋ ವ್ಯಾಕ್ಯೂಲ್. ಬಟ್ ಇನ್ ಕೇಸ್ ಆಫ್ ದ ಎನಿಮಲ್ ಸೆಲ್ we can't see the vacuoles. Even though vacuoles are present, those are very very small. ಎನಿಮಲ್ ಸೆಲ್ಗಳಲ್ಲಿ ಬಹಳ ಚಿಕ್ಕದಾಗಿರುತ್ತೆ ವ್ಯಾಕ್ಯೂಲ್ಸ್ ಇದ್ರು ಕೂಡ. ಬಟ್ ಇನ್ ಕೇಸ್ ಆಫ್ ದ ಪ್ಲಾಂಟ್ ಸೆಲ್ ವಿ ಆರ್ ಗೋಯಿಂಗ್ ಟು ಸಿ ದ ಬಿಗ್ ವ್ಯಾಕ್ಯೂಲ್. ಸೊ ವ್ಯಾಕ್ಯೂಲ್ ರಿಲೇಟೆಡ್ ಎರಡು ಕ್ವಶನ್ಸ್ ಗಳಿದಾವೆ ಇಲ್ಲಿ. ಸೊ ಫಸ್ಟ್ ಲೆಟ್ಸ್ ಹ್ಯಾವ್ ದ ಕ್ವಶನ್ and then have a discussion on the questions later. See the questions. Good afternoon, sir. I have some doubts. In plant cell, vacuole is present, but is it helpful for plant cell? Why it is present? If not, then what happens, sir? Thank you, sir. ಸರ್ ಐ ಆಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಮೈ ನೇಮ್ ಈಸ್ ಬಸವರಾಜ್. ಸರ್ ನೀವು ನಿನ್ನೆ ಕ್ಲಾಸ್ನಲ್ಲಿ ವ್ಯಾಕ್ಯೂಲ್ದಲ್ಲಿ ವೇಸ್ಟ್ ಮೆಟೀರಿಯಲ್ ಸ್ಟೋರ್ ಆಗ್ತದೆ ಹೇಳಿದ್ರಿ ಸರ್. ಆ ವೇಸ್ಟ್ ಮೆಟೀರಿಯಲ್ ವಿಸರ್ಜನೆ ಆಗ್ತದ ಇಲ್ಲ ಅಂತ ಡೌಟ್ ಸರ್. ಎಸ್. ಸೊ ಅಲ್ಲಿ ಕೇಳಿರೋ ಎರಡು ಕ್ವಶನ್ ಏನಂದ್ರೆ ವ್ಯಾಕ್ಯೂಲ್ ಏನದು, ಯಾಕಿದೆ, ಅದ್ರ ಕೆಲಸ ಏನು, ಅಂದ್ರೆ ಅದರಿಂದ ಏನು ಹೆಲ್ಪ್ ಆಗುತ್ತಂತೆ. ನೆಕ್ಸ್ಟ್ ವ್ಯಾಕ್ಯೂಲ್ ಒಳಗಡೆ ವೇಸ್ಟ್ ಯಾವ ರೀತಿ ಎಕ್ಸ್ಕ್ರೀಟ್ ಆಗುತ್ತೆ, ಯಾವ ರೀತಿ ಹೊರಗಡೆ ಹೋಗುತ್ತೆ ಅಂತ ಕೇಳಿದ್ರು. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಆಕ್ಚುಲಿ ವಿ ಆರ್ ಹ್ಯಾವಿಂಗ್ ಅ ವ್ಯಾಕ್ಯೂಲ್ ಕಾನ್ಸೆಪ್ಟ್ ಸಪರೇಟ್ಲಿ. ವ್ಯಾಕ್ಯೂಲ್ ಬಗ್ಗೆ ಒಂದು ಸಪರೇಟ್ ಕಾನ್ಸೆಪ್ಟ್ ಇದೆ, ಅದು ಮುಂದೆ ಬರುತ್ತೆ. ಸೊ ವ್ಯಾಕ್ಯೂಲ್ ಅಲ್ಲಿ ಯೂಶುವಲ್ ಆಗಿ 3 ಟೈಪ್ಸ್ ನೋಡ್ತೇವೆ ನಾವು. ಫುಡ್ ವ್ಯಾಕ್ಯೂಲ್, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಂಡ್ ಸ್ಯಾಫ್ ವ್ಯಾಕ್ಯೂಲ್. 3 ತರ ವ್ಯಾಕ್ಯೂಲ್. ಸೊ ಬೇರೆ ಬೇರೆ ಕೆಲಸನ ಮಾಡೋದು. ಸ್ಯಾಫ್ ವ್ಯಾಕ್ಯೂಲ್ ಅಂತಂದ್ರೆ ಪ್ಲಾಂಟ್ಗೆ ಬೇಕಾಗಿರೋ ಮುಖ್ಯ ಮಟೀರಿಯಲ್ಸ್ ಗಳನ್ನ, ಇಸೆನ್ಷಿಯಲ್ ಮಟೀರಿಯಲ್ಸ್ ಗಳನ್ನ ಅಥವಾ ವಾಟರ್ ಜೊತೆ ಸೇರಿಸ್ಕೊಂಡು ಅದಿಷ್ಟು ಮಟೀರಿಯಲ್ ಸ್ಟೋರ್ ಮಾಡ್ಕೊಳ್ಳೋ ಪಾರ್ಟ್ ಅದು. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಂತಂದ್ರೆ ಸೆಲ್ ಶೇಪ್ ಅನ್ನ ಮೇಂಟೈನ್ ಮಾಡೋ ವ್ಯಾಕ್ಯೂಲ್ ಅದು ಬೈ ದ ಆಸ್ಮೋ ರೆಗ್ಯುಲೇಷನ್ ಪ್ರೋಸೆಸ್. ಇನ್ನೊಂದು ಬರುತ್ತೆ ಫುಡ್ ವ್ಯಾಕ್ಯೂಲ್. ಫುಡ್ ವ್ಯಾಕ್ಯೂಲ್ ಅಂತಂದ್ರೆ ಒಳಗೆ ಸೆಲ್ ಒಳಗಡೆ ಬಂದಿರೋ ಫುಡ್ ಅನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗೋ ವ್ಯಾಕ್ಯೂಲ್. ಅದು ಯೂಶುವಲ್ ಆಗಿ ಪ್ರೋಟೋಸೋಮ್ಸ್ ಗಳಲ್ಲಿ ನೋಡ್ತೇವೆ ನಾವು ಆ ರೀತಿ ಫುಡ್ ವ್ಯಾಕ್ಯೂಲ್ ಅನ್ನ. ಸೊ ಈ ರೀತಿ ಟೈಪ್ಸ್ ಗಳಿದಾವೆ. ಸೊ ದೇರ್ ವ್ಯಾಕ್ಯೂಲ್ ಫಸ್ಟ್ ಥಿಂಗ್ ಈಸ್ ಮೋಸ್ಟ್ ಆಫ್ ದ ಸ್ಪೇಸ್ ಇನ್ಸೈಡ್ ದ ಸೆಲ್ ಈಸ್ ಅಕ್ಯುಪೈಡ್ ಬೈ ದ ವ್ಯಾಕ್ಯೂಲ್. ವ್ಯಾಕ್ಯೂಲ್ ಅಷ್ಟು ಜಾಗ ಒಳಗಡೆ ತಗೊಂಡಿದೆ. ಸೊ ವ್ಯಾಕ್ಯೂಲ್ ಒಳಗಡೆ ಏನಿರುತ್ತೆ ಅಂದ್ರೆ, ಸೊ ವ್ಯಾಕ್ಯೂಲ್ ಒಂದು ಲೇಯರ್ ಇದೆ ಮೇಲ್ಗಡೆ, ಹೊರಕವಚ ಇದೆ, ಅದಕ್ಕೆ ನಾವು ಟೋನೋಪ್ಲಾಸ್ಟ್ ಅಂತ ಕರಿತೇವೆ. ಅದ್ರ ಒಳಗಡೆ ವಾಟರ್ ತುಂಬಿಕೊಂಡಿದೆ, ಮ್ಯಾಕ್ಸಿಮಮ್ ಅಮೌಂಟ್ ವಾಟರ್ ಇದೆ. ಅಂಡ್ ದಟ್ ವಾಟರ್ ಹ್ಯಾವಿಂಗ್ ಸಾಲ್ಟ್ ಕಂಟೆಂಟ್, ವಿಟಮಿನ್ಸ್ ಆರ್ ಇನ್ ಎನಿ ಅದರ್ ಇಸೆನ್ಷಿಯಲ್ ಮಟೀರಿಯಲ್ಸ್. ಜೀವಕೋಶಕ್ಕೆ ಏನೇನು ಮುಖ್ಯವಾಗಿರೋ ಘಟಕಗಳಿದೋ ಆ ಘಟಕಗಳು ಅದ್ರೊಳಗಡೆ ತುಂಬಿಕೊಂಡಿರ್ತಾವಂತೆ ನೀರಿನ ಜೊತೆ, ಯಾವ್ದ್ರಲ್ಲಿ ವ್ಯಾಕ್ಯೂಲ್ ಒಳಗಡೆ. ಅಂಡ್ ಆಲ್ಸೋ ಸಮ್ ಟೈಮ್ಸ್ ಇಟ್ ಮೈಟ್ ಬಿ ಹ್ಯಾವಿಂಗ್ ದ ವೇಸ್ಟ್ ಮಟೀರಿಯಲ್. ಸೊ ಅದ್ರೊಳಗಡೆ ವೇಸ್ಟ್ ಕೂಡ ಇರ್ಬೋದು ಅಂತ. ಯಾವ ತರದ ವೇಸ್ಟ್ ಅಂತ ನೀವು ಕೇಳ್ಬೋದು. ಸೊ ವೆನ್ ಎವರ್ ದ ಪಾಯ್ಸನ್ ಲೈಕ್ ಮಟೀರಿಯಲ್ಸ್ ವಿಲ್ ಎಂಟರ್ ಇನ್ಸೈಡ್ ದ ಸೆಲ್ ಆರ್ ಜನರೇಟೆಡ್ ಇನ್ಸೈಡ್ ದ ಸೆಲ್. ಯಾವ್ದಾದ್ರೂ ಸೆಲ್ ಅನ್ನ ಕೊಲ್ತಕ್ಕಂತ ಯಾವ್ದಾದ್ರು ಒಂದು ವಿಷ ಪದಾರ್ಥ ಸೆಲ್ ಒಳಗಡೆ ಎಂಟ್ರಿ ಆಯ್ತು ಅಂದ್ರೆ ಅದನ್ನ ವ್ಯಾಕ್ಯೂಲ್ ತನ್ನ ಒಳಗಡೆ ತಗೊಳುತ್ತಂತ. ಸೊ ಆಫ್ಟರ್ ಎಂಟರಿಂಗ್ ಇನ್ಸೈಡ್ ದ ವ್ಯಾಕ್ಯೂಲ್, ದಟ್ ಪಾಯ್ಸನಸ್ ಮಟೀರಿಯಲ್ ವಿಲ್ ಬಿ ಡೈಜೆಸ್ಟೆಡ್ ಆರ್ ಇಟ್ ವಿಲ್ ಬಿ ಮೆಟಬಲೈಸ್ಡ್. ಅಂಡ್ ಆಫ್ಟರ್ ದ ಮೆಟಬಲೈಸ್ಡ್ ಇಟ್ ವಿಲ್ ಬಿ ರಿಮೂವ್ಡ್ ಔಟ್ ಸೈಡ್, ಹೊರಗಡೆ ಹೋಗುತ್ತದೆ ವೇಸ್ಟ್. ಅಂದ್ರೆ ಸೆಲ್ ಅನ್ನ ಒಳಗ್ಲಿಂತ ಪ್ರೊಟೆಕ್ಟ್ ಮಾಡೋದು ವ್ಯಾಕ್ಯೂಲ್. ಸೊ ನನ್ನ ಸ್ಟೂಡೆಂಟ್ ಕೇಳಿದ ಕ್ವಶನ್, ಯಾವ ರೀತಿ ವೇಸ್ಟ್ ಹೊರಗಡೆ ಹೋಗುತ್ತಂತ. ಸೊ ವೇಸ್ಟ್ ಹೊರಗಡೆ ಹೋಗ್ಲಿಕ್ಕೆ ಆ ವ್ಯಾಕ್ಯೂಲ್ ಒಳಗಿರೋ ವೇಸ್ಟ್ ಅನ್ನ ಟೋಟಲ್ ಆಗಿ ಡೈಜೆಸ್ಟ್ ಮಾಡಿ ಪೀಸ್ ಮಾಡಿ ಸೈಟೋಪ್ಲಾಸಮ್ಗೆ ರಿಮೂವ್ ಮಾಡುತ್ತೆ, ಅದರಿಂದ ಅದು ಹೊರಗಡೆ ಹೋಗುತ್ತೆ ಆಮೇಲೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಿ ದ ವ್ಯಾಕ್ಯೂಲ್ ಹಿಯರ್. ಅಂಡ್ ಒನ್ ಮೋರ್ ಥಿಂಗ್, ವ್ಯಾಕ್ಯೂಲ್ ಮೇನ್ ಫಂಕ್ಷನ್ ಇಸ್ ಆಸ್ಮೋ ರೆಗ್ಯುಲೇಷನ್.
ಅಂದ್ರೆ ಸೆಲ್ ಒಳಗಡೆ ಇಷ್ಟೇ ಪ್ರಮಾಣದಲ್ಲಿ ನೀರು ಇರಬೇಕಂತ ಮೇಂಟೈನ್ ಮಾಡೋದು ಅದು ವ್ಯಾಕ್ಯೂಲ್. ಸೊ ಇಟ್ ಇಸ್ ಗೋಯಿಂಗ್ ಟು ಕಂಟ್ರೋಲ್ ಆರ್ ಇಟ್ ಇಸ್ ಗೋಯಿಂಗ್ ಟು ರೆಗ್ಯುಲೇಟ್ ದ ಅಮೌಂಟ್ ಆಫ್ ವಾಟರ್ ಶುಡ್ ಬಿ ಪ್ರೆಸೆಂಟ್, ಮಸ್ಟ್ ಬಿ ಪ್ರೆಸೆಂಟ್ ಇನ್ ಸೈಡ್ ದ ಸೆಲ್. ಸೊ ನಮಗ್ ಒಂದು ಆಲ್ರೆಡಿ ಗೊತ್ತು ಒಂದು ಥಿಂಗ್ ಏನಂದ್ರೆ, ಸೆಲ್ ಒಳಗಡೆ 70 to 90% ವರೆಗೆ ವಾಟರ್ ಇತ್ತಂತ ಅನ್ಕೊಂಡು, ಅಷ್ಟು ವಾಟರ್ ಜಾಸ್ತಿನೇ ಆಗ್ಬಾರ್ದು ಅಥವಾ ಪೂರ್ತಿ ಕಡಿಮೆನೂ ಆಗ್ಬಾರ್ದು, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ವ್ಯಾಕ್ಯೂಲ್ ಇದೆ ಅಂತ. ಮತ್ತೆ ಪ್ಲಾಂಟ್ ಸೆಲ್ದಲ್ಲಿ ಆ ರೀತಿ ಹಾಕಿಲ್ಲ ಅಂತ ನೀವು ಕೇಳ್ಬೋದು, ಸರ್ ಎನಿಮಲ್ ಸೆಲ್ದಲ್ಲಿ ಹಾಕಿಲ್ಲ ಅಂತ ಕೇಳ್ಬೋದು. ಯೂಶಲಿ ಕಂಪೇರ್ ಟು ಎನಿಮಲ್ ಸೆಲ್, ಪ್ಲಾಂಟ್ ಸೆಲ್ಸ್ ಆರ್ ರಿಕ್ವೈರಿಂಗ್ ಮೋರ್ ಅಮೌಂಟ್ ಆಫ್ ವಾಟರ್. ಪ್ಲಾಂಟ್ ಸೆಲ್ಗೆ ಜಾಸ್ತಿ ವಾಟರ್ ಬೇಕು, ನಾಟ್ ಫಾರ್ ಎನಿಮಲ್ ಸೆಲ್. ಬಿಕಾಸ್ ಆಫ್ ದಟ್ ರೀಸನ್ ಕಂಟಿನ್ಯೂಸ್ಲಿ ಪ್ಲಾಂಟ್ಸ್ ಆರ್ ಟೇಕಿಂಗ್ ವಾಟರ್. ಬೇರೆ ಯಾವಾಗಲೂ ನೀರು ಹೀರ್ಕೊಳ್ತಾ ಮೇಲೆ ಕಳಿಸ್ತಾ ಇರುತ್ತೆ. ಸೊ ಎವ್ರಿ ಸೆಲ್ ವಿಲ್ ನೀಡ್ ಅ ಮೋರ್ ಅಮೌಂಟ್ ಆಫ್ ವಾಟರ್ ಕಂಟಿನ್ಯೂಸ್ಲಿ, ಬಟ್ ದಟ್ ಇಸ್ ನಾಟ್ ಸೊ ಇನ್ ಕೇಸ್ ಆಫ್ ಎನಿಮಲ್ ಸೆಲ್. ಹಾಗಾಗಿ ಅಲ್ಲಿ ವ್ಯಾಕ್ಯೂಲ್ ಬೇಕಾಗಿರೋದಂತ, ರೈಟ್. ಅಂಡ್ ರಿಗಾರ್ಡಿಂಗ್ ದ ಒನ್ ಮೋರ್ ಆಸ್ಪೆಕ್ಟ್ regarding a mitochondria, here one more student, Nikhil I think, he is asking one question regarding the mitochondria. Mitochondria ಅಂದ್ರೆ ಆಲ್ರೆಡಿ ನಾನು ಒಂದ್ಸಾರಿ ಹೇಳಿದ್ದೆ, ದಟ್ ಈಸ್ ದ ಪವರ್ ಹೌಸ್ ಆಫ್ ದ ಸೆಲ್. ಸೊ ಜೀವಕೋಶಕ್ಕೆ ಬೇಕಾಗಿರೋ ಶಕ್ತಿ ಕೊಡೋ ಕೇಂದ್ರ ಅಂತ ಮೈಟೋಕಾಂಡ್ರಿಯಾ. ಸೊ ಅವ್ರೇನ್ ಕ್ವಶನ್ ಕೇಳ್ತಾನೆ ಒಂದ್ಸಾರಿ ನೋಡೋಣ ಅಂತ. ಲೆಟ್ಸ್ ಹ್ಯಾವ್ ದ ಕ್ವಶನ್. Hello sir, my name is Nikhil Koth. My question is, how many mitochondria present in plant cell? ಎಸ್, ಇಲ್ಲಿ ನಿಖಿಲ್ ಕೇಳೋ ಕ್ವಶನ್ ಏನಂದ್ರೆ, ಪ್ಲಾಂಟ್ ಅಥವಾ ಪ್ಲಾಂಟ್ ಜೀವಕೋಶಗಳಲ್ಲಿ ಎಷ್ಟು ಮೈಟೋಕಾಂಡ್ರಿಯಾ ಇರ್ಬೋದು ಅಂತ. ಸೊ ಅದನ್ನ ಯೂಶುವಲ್ ಆಗಿ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ವೈ? ಬಿಕಾಸ್ ದ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಇನ್ ದ ಸೆಲ್ ಇಸ್ ಡಿಪೆಂಡಿಂಗ್ ಆನ್ ದ ಫಿಸಿಯೋಲಾಜಿಕಲ್ ಕಂಡೀಷನ್ ಆಫ್ ದಟ್ ಸೆಲ್. ಅಂದ್ರೆ ಆ ಸೆಲ್ ಎಷ್ಟು ಕೆಲಸ ಮಾಡುತ್ತೆ ಅಥವಾ ಎಷ್ಟು ವರ್ಕ್ ಅನ್ನ ತಾನು ಮಾಡ್ಕೊಳ್ಳುತ್ತೆ, ಎಷ್ಟು ಎಫಿಷಿಯಂಟ್ ಆಗಿದೆ ಅನ್ನೋದ್ರ ಮೇಲೆ ಅದ್ರ ಒಳಗಡೆ ಮೈಟೋಕಾಂಡ್ರಿಯಾ ನಂಬರ್ ನ ಹೇಳ್ಬೋದು ಅಂತ. ಸಮ್ ಸೆಲ್ಸ್ ವಿಲ್ ಬಿ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ, ಸಮ್ ಸೆಲ್ಸ್ ವಿಲ್ ಬಿ ಹ್ಯಾವಿಂಗ್ ಲೆಸ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ. ಸೆ ಫಾರ್ ಎಕ್ಸಾಂಪಲ್ ಇಲ್ಲೇ ನಮ್ಮ ಬಾಡಿನೆಲ್ಲ ಕನ್ಸಿಡರ್ ಮಾಡಿ. ಸೊ ನಾವು ಮಸಲ್ಸ್ಗಳು, ಇಲ್ಲೆಲ್ಲ ಮಸಲ್ಸ್ ಇದಾವೆ ಕೈನಲ್ಲಿ, ಹೌದಾ? ಸೊ ಮಸಲ್ ಸೆಲ್ಸ್ ವಿಲ್ ಬಿ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ. ವೈ? ಬಿಕಾಸ್ ಮಸಲ್ ಸೆಲ್ಸ್ ಆರ್ ವರ್ಕಿಂಗ್ ಮೋರ್. ನಾವೇನೇನೋ ಮಟೀರಿಯಲ್ಸ್ ಅನ್ನು ಎತ್ತಿಡೋದು ಮಾಡೋದು, ಸೊ ಕೈಗಳಿಂದ ಜಾಸ್ತಿ ಕೆಲಸ ಮಾಡ್ತೇವೆ, ಕಾಲಿಂದ ಜಾಸ್ತಿ ಕೆಲಸ ಮಾಡ್ತೇವೆ. So their muscle cells are having more number of mitochondria, but some cells will be having less number of mitochondria. ಈಗ ಬಾಡಿ ಒಳಗಿರೋ ಕೆಲವೊಂದಿಷ್ಟು ಸೆಲ್ ಅಲ್ಲಿ ಮೈಟೋಕಾಂಡ್ರಿಯಾ ಕಡಿಮೆ ಇರ್ತವೆ, ಯಾಕಂದ್ರೆ ಅದು ಕೆಲಸ ಕಡಿಮೆ ಮಾಡುತ್ತೆ. ಸೊ ಯಾವ ಸೆಲ್ಗೆ ಎನರ್ಜಿ ಜಾಸ್ತಿ ಬೇಕೋ ಅಲ್ಲಿ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಜಾಸ್ತಿ ಇರ್ತವಂತ. ಎಸ್, ಥ್ಯಾಂಕ್ ಯು. ಎಸ್, ಕಮಿಂಗ್ ಟು ಅವರ್ ಟಾಪಿಕ್. ಸೊ yesterday we considered the diagram of that cell, eukaryotic cell. Today, let us start with one major organ, one major part of that eukaryotic cell, plasma membrane. So let's start with the plasma membrane. And one more thing, ಇದರ ಜೊತೆಗೆ ಇನ್ನೊಂದು ಕ್ವಶನ್ ಇದೆ, ಪ್ಲಾಸ್ಮಾ ರಿಲೇಟೆಡ್ ಒಂದು ಕ್ವಶನ್ ಇದೆ, ಸ್ಟೂಡೆಂಟ್ ಕೇಳಿದ್ದು, ಭಾಗ್ಯ ಸ್ಟೂಡೆಂಟ್ ಕೇಳಿದ್ದು. ಸೊ ಅದನ್ನ ಡಿಸ್ಕಷನ್ ಮಾಡೋ ಟೈಮ್ದಲ್ಲಿ ನೋಡೋಣ ಅಂತದ. ಸೊ ಪ್ಲಾಸ್ಮಾ ಮೆಂಬ್ರೇನ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿಂಪ್ಲಿ cell membrane. Its another name is cell membrane, or we will also call it as biomembrane. So other two names of plasma membrane, also called as cell membrane or also called as a biomembrane. So it is present for all the cell, whether it is prokaryotic cell or eukaryotic cell, ಎಲ್ಲಾ ಸೆಲ್ಗಳಿಗೆ ಇದೆ. ಬಟ್ ಕೆಮಿಕಲ್ ನೇಚರ್ ದಲ್ಲಿ ಸ್ವಲ್ಪ ಚೇಂಜ್ ಆಗ್ಬೋದು. ಬಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಸೇಮ್ ಇನ್ ಆಲ್ ಸೆಲ್ಸ್, ಎಲ್ಲಾ ಸೆಲ್ದಲ್ಲಿ ಕಾಮನ್ ಆಗಿರೋದಂತ, ರೈಟ್? ಸೊ ವೆನ್ ವಿ ಅಬ್ಸರ್ವ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್, ಆಕ್ಚುಲಿ ದ ಕ್ವಶನ್ ವಿಲ್ ಬಿ ಅರೈಸ್ಡ್, ನಮ್ಗೆ ಯಾವಾಗ ಸ್ಟ್ರಕ್ಚರ್ ನೋಡ್ಲಿಕ್ಕೆ ಗೊತ್ತಾಯ್ತಂತ? when we got electron microscope, when we developed electron microscope, then we came to know the structure of a plasma membrane. ನಾವು ಯಾವಾಗ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಮ್ಮ ಹತ್ರ ಬಂತು, ಆ ಟೈಮ್ದಲ್ಲಿ ಸೆಲ್ ಪಾರ್ಟ್ಸ್ ಅನ್ನ ಅಬ್ಸರ್ವ್ ಮಾಡೋ ಟೈಮ್ದಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಎದುರ್ಲಿಂತ ಆಗಿದೆ ಅಂತ ಗೊತ್ತಾಯ್ತು ನಮಗೆ, ರೈಟ್? ಬಟ್ ಬಿಫೋರ್ ಗೋಯಿಂಗ್ ಟು ದ ಆಕ್ಚುಯಲ್ ಸ್ಟಡಿ ಅಂಡರ್ ದ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಸಿಗೋಕ್ಕಿಂತ ಮುಂಚೆನೂ ಎಷ್ಟೋ ಸೈಂಟಿಸ್ಟ್ ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರು. ಬಟ್ ದೇ ವರ್ ಸ್ಟಡಿಂಗ್ ಕೆಮಿಕಲ್ ನೇಚರ್ ಆಫ್ ದಟ್ ಪ್ಲಾಸ್ಮಾ ಮೆಂಬ್ರೇನ್. ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಯಾವ ಕೆಮಿಕಲ್ಸ್ ಇಂದ ಆಗಿದೆ ಅಂತ ಸ್ಟಡಿ ಮಾಡ್ತಾ ಇದ್ರು. ಬಟ್ ಅವ್ರಿಗೆ ಎಕ್ಸಾಕ್ಟ್ ಆಗಿ ಯಾವ ರೀತಿ ಲೇಯರ್ ಇದೆ ಅಂತ ಗೊತ್ತಿದ್ದಿಲ್ಲ.
ಬಟ್ ಅದು ಕೆಮಿಕಲ್ಸ್ ನೇಚರ್ ಅನ್ನ ಸ್ಟಡಿ ಮಾಡ್ತಿದ್ರು. ಸೊ ಅಟ್ ದ ಟೈಮ್ ದ ಫಸ್ಟ್ ದೇ ಸ್ಟಡಿಡ್ ಅಬೌಟ್ plasma membrane of erythrocyte. ಪ್ಲಾಸ್ಮಾ ಮೆಂಬ್ರೇನ್ ಆಫ್ ಎರಿಥ್ರೋಸೈಟ್. ಫಸ್ಟ್ ಸ್ಟಡಿ ಮಾಡಿದ ಪ್ಲಾಸ್ಮಾ ಮೆಂಬ್ರೇನ್ ಯಾವ ಸೆಲ್ ಅದು? ಎರಿಥ್ರೋಸೈಟ್ ಸೆಲ್. ವಾಟ್ ಇಸ್ ದಿಸ್ ಎರಿಥ್ರೋಸೈಟ್? ಎಸ್, ಎರಿಥ್ರೋಸೈಟ್ ಅನದರ್ ನೇಮ್ ಈಸ್ ಆರ್ಬಿಸಿ, ನಾಟ್ ಆರ್ಸಿಬಿ, ಆರ್ಬಿಸಿ, ರೆಡ್ ಬ್ಲಡ್ ಕಾರ್ಪಸ್ಕಲ್ ಆರ್ ರೆಡ್ ಬ್ಲಡ್ ಸೆಲ್, ಕೆಂಪು ರಕ್ತ ಕಣ. ನಮ್ಮ ದೇಹದ ಕೆಂಪು ರಕ್ತ ಕಣದ ಮೇಲಿರೋ ಪ್ಲಾಸ್ಮಾ ಮೆಂಬ್ರೇನ್ ಅನ್ನ ಸೈಂಟಿಸ್ಟ್ಗಳು ಫಸ್ಟ್ ಸ್ಟಡಿ ಮಾಡಿದ್ರು. ದೇ ಸ್ಟಡಿಡ್ ದ ಕೆಮಿಕಲ್ ನೇಚರ್ ಆಫ್ ದಟ್ ಪ್ಲಾಸ್ಮಾ ಮೆಂಬ್ರೇನ್, ಅಂದ್ರೆ ಯಾವ ಕೆಮಿಕಲ್ಸ್ ಆಗಿದೆ ಅಂತ ಸ್ಟಡಿ ಮಾಡಿದ್ರು. ಸೊ ರಿಗಾರ್ಡಿಂಗ್ ದಿಸ್ ಒನ್, ಹಿಯರ್ ಇಸ್ ಒನ್ ಕ್ವೆಶ್ಚನ್ ಆಸ್ಕ್ಡ್ ಬೈ ಭಾಗ್ಯ. ಲೆಟ್ಸ್ ಹ್ಯಾವ್ ದ ಕ್ವೆಶ್ಚನ್. Sir, I am Bhagyashree from NCNC. One small question. What is the composition of plasma membrane in human erythrocytes? Sir? ಎಸ್, ಇಲ್ಲಿ ಭಾಗ್ಯ ಕೇಳೋ ಕ್ವಶನ್ ಏನಂದ್ರೆ ಎರಿಥ್ರೋಸೈಟ್ ಅಥವಾ ಆರ್ಬಿಸಿ ಸೆಲ್, ನಮ್ಮ ಕೆಂಪು ರಕ್ತ ಕಣಗಳದ್ದು ಪ್ಲಾಸ್ಮಾ ಮೆಂಬ್ರೇನ್ ಯಾವ ಕೆಮಿಕಲ್ಸ್ ಗಳಿಂದ ಆಗಿದೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ಆಗಿದೆ ಅಂತ. ಸೊ ದ ಆನ್ಸರ್ ಫಾರ್ ದಟ್ ಒನ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್. ಆರ್ಬಿಸಿ ಸೆಲ್ ಪ್ಲಾಸ್ಮಾ ಮೆಂಬ್ರೇನ್ is made up of protein, lipid, and carbohydrate. Three materials we are having. From three materials the plasma membrane is made up of majorly. So here protein is 52%. How much percent? 52% protein, then 40% lipid, then carbohydrate is 8%. 52, 48, total 100%. That means plasma membrane ಮೂರು ಕೆಮಿಕಲ್ಸ್ ಗಳಿಂದ ಆಗಿದೆ. ಯಾವ ಕೆಮಿಕಲ್ಸ್? ಪ್ರೋಟೀನ್, ಲಿಪಿಡ್ ಅಂಡ್ ಕಾರ್ಬೋಹೈಡ್ರೇಟ್. ಸೊ ಇವೆರಡರಲ್ಲಿ ಜಾಸ್ತಿ ಇರೋದು ಯಾವುದು? ಇವು ಮೂರಲ್ಲಿ ಜಾಸ್ತಿ ಇರೋದು ಯಾವುದು? ಪ್ರೋಟೀನ್ ಅಂಡ್ ಲಿಪಿಡ್. ಕಾರ್ಬೋಹೈಡ್ರೇಟ್ ಪ್ರಪೋರ್ಷನ್ ಇಸ್ ಲೆಸ್. ಸೊ ಇದ್ರಲ್ಲಿ ಒಂದು ಥಿಂಕ್ ಮಾಡ್ರಿ, ದೇಹಕ್ಕೆ ಯಾವುದೇ ಒಂದು ಅಂಗ ರೆಡಿ ಆಗ್ಬೇಕಾಗಿತ್ತು ಅಂದ್ರೆ, ಸೆಲ್ ಒಳಗಡೆ ಯಾವುದೋ ಒಂದು ಪಾರ್ಟ್ ರೆಡಿ ಆಗ್ಬೇಕಾಗಿತ್ತಂದ್ರೆ, ರಚನೆ ಆಗ್ಬೇಕಾಗಿತ್ತಂದ್ರೆ ಅಲ್ಲಿ ಮೇಜರ್ ಆಗಿ ಪ್ರೋಟೀನ್ ಬೇಕು. ಫಸ್ಟ್ ಪ್ಲೇಸ್ ಯಾವ್ದು ಕೊಡೋದು ನಾವು? ಪ್ರೋಟೀನ್. ಬಿಕಾಸ್ ಆಫ್ ದಟ್ ರೀಸನ್ ವಿ ವಿಲ್ ಕನ್ಸಿಡರ್ ಪ್ರೋಟೀನ್ ಆಸ್ ದ ಬಿಲ್ಡಿಂಗ್ ಬ್ಲಾಕ್. ಏನಂತ ಕರಿತೇವೆ? ಬಿಲ್ಡಿಂಗ್ ಬ್ಲಾಕ್, ಕಟ್ಟುವ ಸಾಧನ ಅಂತ ಕರಿತೇವೆ ಪ್ರೋಟೀನ್ಗೆ, ಅಲಾಂಗ್ ವಿತ್ ಲಿಪಿಡ್. ಯೂಶಲಿ ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್. ಯಾವುದೋ ಒಂದು ರಚನೆ ರೆಡಿ ಆಗೋ ಟೈಮ್ದಲ್ಲಿ ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ ಜಾಸ್ತಿ ಯೂಸ್ ಆಗೋದಿಲ್ಲ, ಸಕ್ಕರೆ ಜಾಸ್ತಿ ಯೂಸ್ ಆಗೋದಿಲ್ಲ. ವೈ? ಬಿಕಾಸ್ ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ಸ್ ಆರ್ ಎನರ್ಜಿ ಮಾಲಿಕ್ಯೂಲ್ಸ್. ಸೊ ಇವು ಎನರ್ಜಿ ಕೊಡ್ತವೆ, ಇವು ಕಟ್ಟೋ ಕೆಲಸದಲ್ಲಿ ಹೆಲ್ಪ್ ಆಗ್ತವಂತ. ಸೊ ಅಪಾರ್ಟ್ ಫ್ರಮ್ ದಿಸ್, ಹಿಯರ್ ಪ್ರೋಟೀನ್ ಅಂಡ್ ಲಿಪಿಡ್, ದೀಸ್ ಆರ್ ದ ಮೇಜರ್ ಟೂ ಕಾಂಪೋನೆಂಟ್ಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಮತ್ತೆ ಇನ್ನೊಂದು, ನಾನು ಇಲ್ಲಿ ಪರ್ಸೆಂಟೇಜ್ ಯಾಕೆ ಬರೆದಂದ್ರೆ, ಎಲ್ಲಾ ಪ್ಲಾಸ್ಮಾ ಮೆಂಬ್ರೇನ್ ದಲ್ಲಿ ಪರ್ಸೆಂಟೇಜ್ ಇಷ್ಟೇ ಇರೋದಿಲ್ಲ, ಅದು ವೇರಿಯೇಷನ್ ಆಗ್ಬೋದು. In other cells, of course, same molecules are present, the percentage may be different, change ಆಗ್ಬೋದಂತ, right? And here, if we consider one such kind of plasma membrane, ಯಾವ ರೀತಿ ಕಾಣಿಸುತ್ತೆ ಅಂತ. So before going to that, let me consider a cell. This is eukaryotic cell, right? So this is nucleus and this is PM, not prime minister, plasma membrane. So this is plasma membrane. ಈಗ ನೀವು ಇಮ್ಯಾಜಿನ್ ಮಾಡ್ರಿ, ಪ್ಲಾಸ್ಮಾ ಮೆಂಬ್ರೇನ್ ಜೂಮ್ ಮಾಡ್ತಾ ಹೋದ್ವಿ ಅಂತ ಅನ್ಕೊಳ್ರಿ. ಈಗ ನಾವು ಮೊಬೈಲ್ ದಲ್ಲಿ ಯಾವ್ದಾದ್ರು ಫೋಟೋ ನೋಡೋ ಟೈಮ್ದಲ್ಲಿ ಕ್ಲಾರಿಟಿ ಕಾಣಿಸ್ಲಿ ಅಂತ ಜೂಮ್ ಮಾಡ್ತೀವಿ, ಅದನ್ನ ಜೂಮ್ ಮಾಡ್ತಾ ಮಾಡ್ತಾ ಹೋಗ್ತೀವಿ. ಸೊ ಹಿಯರ್ ಆಲ್ಸೋ ಇಫ್ ಯು ವಾಂಟ್ ಟು ಜೂಮ್ ದ ಪ್ಲಾಸ್ಮಾ ಮೆಂಬ್ರೇನ್ ಬೈ ಯೂಸಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ದೆನ್ ಹೌ ದಟ್ ಪ್ಲಾಸ್ಮಾ ಮೆಂಬ್ರೇನ್ ವಿಲ್ ಬಿ ಲುಕಿಂಗ್ ಲೈಕ್. ಸೊ ನಾನು ಇಷ್ಟು ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಜೂಮ್ ಮಾಡಿದೆ ಅಂತ ಅನ್ಕೊಳ್ರಿ, ಅದು ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಲೆಟ್ ಮಿ ಡ್ರಾ ದ ಡಯಾಗ್ರಾಮ್. ಎಸ್, ನಾನು ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡ್ತೀನಿ ಕಂಪ್ಲೀಟ್ ಆಗಿ, ಆಮೇಲೆ ಅದ್ರ ಡಿಸ್ಕಷನ್ ಮಾಡೋಣ ಅಂತ. ಪ್ಲಾಸ್ಮಾ ಮೆಂಬ್ರೇನ್,
Yes, so this is the structure of a plasma membrane. ನೀವು ಅನ್ಕೋಬಹುದು ಇದೆಲ್ರಿ ಪ್ಲಾಸ್ಮಾ ಮೆಂಬ್ರೇನ್ ತರ ಕಾಣಿಸುತ್ತೆ ಅಂತ. So let's have the discussion on this one. See here. So this is the structure of a plasma membrane. Imagine madri. This is one layer. What this layer is? Plasma membrane. So plasma membrane ee ರೀತಿ ನೋಡಿ. ಇಲ್ಲಿದೆಯಲ್ಲ? So this is one layer, right? So this is outside and this is inner side. Inner side, outer side. ಆ ಲೇಯರ್ ಅಂತ ಅನ್ಕೊಳ್ರಿ. ಸೊ ನಾನು ಲೇಯರ್ ಅನ್ನ ಈ ರೀತಿ ನೋಡಿದೆ ಅಂತಂದ್ರೆ ಇಲ್ಲಿ ಅಡ್ಡವಾಗಿ ನೋಡಿದೆ ಅಂತಂದ್ರೆ ಟ್ರಾನ್ಸ್ಫರ್ ಸೆಕ್ಷನ್ ಇದನ್ನ ಜೂಮ್ ಮಾಡಿದ್ರೆ ಈ ಲೇಯರ್ ನ ಜೂಮ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಸೊ ನಾವ್ ವಿ ಆರ್ ಗೋಯಿಂಗ್ ಟು ಸಿ ದ ಟೂ ಲೇಯರ್ಸ್, one and two layers. This is one layer and this is one layer, and here both the layers are made up of lipid content majorly, and that lipid is phospholipid. Which lipid? Phospholipid. Such kind of how many layers? This is one layer, we see here. This is one layer and this is one layer. Both are phospholipid layers. Hence we will refer it as phospholipid bilayer. What this is? Phospholipid bilayer. Okay. Imagine this is outer side, this is inner side. Outer side, inner side. ಇಲ್ಲಿ ಒಳಗಡೆ ಎಲ್ಲ ಸೈಟೋಪ್ಲಾಸಮ್ ಇದೆ, ಇದು ಸೆಲ್ ಹೊರಗಡೆ ಅಂತ ಅನ್ಕೊಳ್ರಿ. So this is the boundary plasma membrane, right? And here this plasma membrane, it is having two layers, bilayer structure, and both the layers are made up of what? Phospholipids. ಫಾಸ್ಫೋ ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಫಾಸ್ಫೇಟ್ ಗ್ರೂಪ್ ಇರೋದು ಯಾವ್ದ್ರ ಒಳಗಡೆ? ಲಿಪಿಡ್ ಒಳಗಡೆ. ಆ ಲಿಪಿಡ್ ನೇಮ್ ಗ್ಲಿಸರೈಡ್ಸ್, ಫಾಸ್ಫೋಗ್ಲಿಸರೈಡ್ಸ್ ಅಥವಾ ಇನ್ನೊಂದು ನೇಮ್ ಬರಿತೀನಿ ನಾನು. ಸೊ ದಟ್ ಫಾಸ್ಫೋಲಿಪಿಡ್ ಈಸ್ ಫಾಸ್ಫೋಗ್ಲಿಸರೈಡ್. ಫಾಸ್ಫೋಗ್ಲಿಸರೈಡ್ ಅನ್ನೋ ಕೆಮಿಕಲ್ಸ್ ಗಳಿಂದ ಈ ಎರಡು ಲೇಯರ್ಸ್ ಗಳು ಆಗಿರೋದಂತ. ಅಂಡ್ ಇನ್ ದಿಸ್ ಲೇಯರ್ ಹಿಯರ್ ವಿ ಕ್ಯಾನ್ ಸಿ head like structures. ಇಲ್ಲೆಲ್ಲ ಕಾಣಿಸ್ತಾರ head like structures, ತಲೆ ತರ ಕಾಣಿಸ್ತವೆ, small ball like structures. These head like structures are phospholipid ball like structures. ಇಲ್ಲದ ball like structure ಅಥವಾ ಹೆಡ್ ಅಂತ ಕರಿತಾರೆ, phospholipid head. ಇವೆಲ್ಲ phospholipid head ಅಂತ ಕರಿತೀವಿ ನಾವು, right? So this is phospholipid head. So phospholipid head, it is polar and hydrophilic. ಇದು ಇಂಟ್ರೆಸ್ಟಿಂಗ್ ನೋಡಿ. ಸೊ ಇಲ್ಲಿರೋ ಹೆಡ್ಸ್ ಗಳು ಪೋಲಾರ್ ನೇಚರ್ ದಲ್ಲಿ ಇದಾವೆ, ಹೈಡ್ರೋಫಿಲಿಕ್ ಇದಾವೆ. ಪೋಲಾರ್ ಅಂತಂದ್ರೆ ನೀವು ಜಸ್ಟ್ ಒಂದು ಐಡಿಯಾ ಹೇಳ್ಬೇಕಂದ್ರೆ, ವಾಟರ್ ಇಸ್ ಅ ಪೋಲಾರ್ ಮಾಲಿಕ್ಯೂಲ್. ವಾಟರ್ ಇಸ್ ಅ ಪೋಲಾರ್ ಮಾಲಿಕ್ಯೂಲ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ವಾಟರ್? H2O. ನಾವೇನಂತ ಬರಿತೀವಿ ಅಂದ್ರೆ H2O. ಈ ರೀತಿ ಬರಿಬೋದಾ? HO. So we can write the structure of water molecule in this way. So this is having positive charge, this is also having positive charge, but oxygen is having a negative charge. ಅಂದ್ರೆ ಒಂದು ಮಾಲಿಕ್ಯೂಲ್ ಒಳಗಡೆ ಒಂದ್ ಸೈಡ್ ನೆಗೆಟಿವ್ ಚಾರ್ಜ್ ಬಂತು, ಒಂದ್ ಸೈಡ್ ಪಾಸಿಟಿವ್ ಚಾರ್ಜ್ ಬಂತು. ನಾವು ದಿಸ್ ಮಾಲಿಕ್ಯೂಲ್ ಇಸ್ ಪೋಲಾರ್ ಮಾಲಿಕ್ಯೂಲ್. ಪೋಲಾರ್ ಅಂದ್ರೆ ಕನ್ನಡದಲ್ಲಿ ಧ್ರುವೀಯ ಕಣಗಳಂತ ಕರಿತೀವಿ. ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತ ಹೆಂಗೆ ಹೇಳ್ತೀವಿ, ಹಂಗೆ ಧನಾತ್ಮಕ ಮತ್ತು ಋಣಾತ್ಮಕ ಎರಡು ಒಂದೇ ಮಾಲಿಕ್ಯೂಲ್ ದಲ್ಲಿ ಬಂದ್ರೆ ಅದಕ್ಕೆ ಪೋಲಾರ್ ಅಂತ ಕರಿತೀವಿ. ಆ ರೀತಿ ಬರಲಿಲ್ಲ ಅಂತಂದ್ರೆ ನಾನ್ ಪೋಲಾರ್ ಅಂತ ಕರಿತೀವಿ. ಸೊ ಹಿಯರ್ ದ ಫಾಸ್ಫೋಲಿಪಿಡ್ ಹೆಡ್ಸ್ ಆರ್ ಪೋಲಾರ್ ಇನ್ ನೇಚರ್. ಅಂದ್ರೆ ಸಿಂಪಲ್ ಮೀನಿಂಗ್ ಏನಂದ್ರೆ, ಸೊ ಇದು ವಾಟರ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಅರ್ಥ ವಾಟರ್ ನ ಹಿಡಿದುಕೊಳ್ಳೋ ಕೆಪಾಸಿಟಿ ಇದೆ. ಬಿಕಾಸ್ ಆಫ್ ದಟ್ ರೀಸನ್ we will refer it as hydrophilic. ಯಾವ ನೇಚರ್ ದಲ್ಲಿದೆ? ಹೈಡ್ರೋಫಿಲಿಕ್. ಹೈಡ್ರೋ ಮೀನ್ಸ್ ವಾಟರ್,
ಫಿಲಿಕ್ ಮೀನ್ಸ್ ಲವಿಂಗ್ ಆರ್ ಅಟ್ರಾಕ್ಟಿಂಗ್, ನೀರನ್ನ ಹೀರಿಕೊಳ್ಳು ಅಥವಾ ನೀರಿಗೆ ಹೊಂದಾಣಿಕೆ ಆಗ್ತಕ್ಕಂತಹ ಲೇಯರ್ ಅಂತ. ದಿಸ್ ಲೇಯರ್ hydrophilic as well as polar in nature. But these heads are connected with the tail like structures. ಇಲ್ಲಿ ಒಳಗಡೆ tails ತರ ಇದೆ ಒಳಗಿನ side. So these are, let me mention them. Phospholipid tail. These are phospholipid heads. These are phospholipid tails. But phospholipid tails are non-polar and hydrophobic. Phospholipid heads are non-polar and hydrophobic. ಇದು ಇಂಟ್ರೆಸ್ಟಿಂಗ್ ನೋಡ್ರಿ, ಇದಕ್ಕೆ ಅಪೋಸಿಟ್. ಸೊ ನಾನ್ ಪೋಲಾರ್ ಅಂತ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ ನಿಮ್ಗೆ, ಆ ಮಾಲಿಕ್ಯೂಲ್ಸ್ ಒಳಗಡೆ ಚಾರ್ಜಸ್ ಬರೋದಿಲ್ಲ. ಸೊ ದೀಸ್ ಟೇಲ್ಸ್ ಆರ್ ನಾನ್ ಪೋಲಾರ್ ಅಂಡ್ ಹೈಡ್ರೋಫೋಬಿಕ್. ಇದು ಹೈಡ್ರೋಫಿಲಿಕ್, ಇದು ಹೈಡ್ರೋಫೋಬಿಕ್. ಹೈಡ್ರೋಫೋಬಿಕ್ ಮೀನ್ಸ್ ಇಟ್ ವಿಲ್ ನಾಟ್ ಅಬ್ಸಾರ್ಬ್ ವಾಟರ್ ಆರ್ ಇಟ್ ವಿಲ್ ನಾಟ್ ಬಿ ಮಿಕ್ಸ್ಡ್ ವಿತ್ ವಾಟರ್. ವಾಟರ್ನ ಹೇಟ್ ಮಾಡುತ್ತಿದ್ದು ಈ ಟೇಲ್ಸ್ ಒಳಗಿರೋದು, ವಾಟರ್ನ ಹೇಟ್ ಮಾಡುದು, ವಾಟರ್ ಜೊತೆ ಮಿಕ್ಸಪ್ ಆಗೋದಿಲ್ಲ ಅಂತ. ಈಗ ನಾವು ಈ ಕಂಡೀಷನ್ ಹೈಡ್ರೋಫೋಬಿಯಾ ಕಂಡೀಷನ್ ಅನ್ನ ನಾವು ಯೂಶಲ್ ಆಗಿ ರೇಬಿಸ್ ನಲ್ಲಿ ನೋಡ್ತೀವಿ. ಯಾರಿಗಾದ್ರೂ ಮ್ಯಾಡ್ ಡಾಗ್ ಹುಚ್ಚನಾಗಿ ಕಡ್ದಿತ್ತಂತಂದ್ರೆ ಅವ್ರಿಗೆ ಹೈಡ್ರೋಫೋಬಿಯಾ ಇರುತ್ತೆ. ನೀರ್ ಕಂಡ್ರೆ ಹೆದರ್ತಿರ್ತಾರ ಅವರು, ಅದ ನೀರ್ ಕುಡಿಲಿಕ್ಕೆ ಆಗೋದಿಲ್ಲ, ನೀರನ್ನ ಹೇಟ ಮಾಡ್ತಿರ್ತಾರೆ. ಹಿಯರ್ ಆಲ್ಸೋ ದೀಸ್ ಟೇಲ್ ಲೈಕ್ ಸ್ಟ್ರಕ್ಚರ್ಸ್ ವಿಲ್ ನಾಟ್ ಅಬ್ಸಾರ್ಬ್ ವಾಟರ್. ನೀವು ಕೇಳ್ಬೋದು ಅಲ್ಯಾಕ್ ವಾಟರ್ ಅಬ್ಸಾರ್ಬ್ ಆಗೋದಿಲ್ಲ ಅಂತ. ಸಿ ಹಿಯರ್, ದಿಸ್ ಇಸ್ ಸೈಟೋಪ್ಲಾಸಮ್. ದ ಸೈಟೋಪ್ಲಾಸಮ್ ಇಟ್ ಇಸ್ ಫುಲ್ ಆಫ್ ವಾಟರ್. ಇಲ್ಲೆಲ್ಲ ವಾಟರ್ ಇದೆ, ಹೌದಾ? ಸೊ ಔಟ್ಸೈಡ್ ದ ಸೆಲ್ ಆಲ್ಸೋ ಅದರ್ ಸೆಲ್ಸ್ ಆರ್ ಪ್ರೆಸೆಂಟ್. ಅಲ್ಲಿ ಕೂಡ ವಾಟರ್ ಇರುತ್ತೆ. ಅಂದ್ರೆ ಲೇಯರ್ ಹೊರಗಡೆ ಲೇಯರ್ ಒಳಗಡೆ ಎರಡು ಕಡೆ ವಾಟರ್ ಇದೆ. ಕಂಟಿನ್ಯೂಸ್ ಆಗಿ ವಾಟರ್ ಒಂದೇ ಕಡೆ ಇತ್ತು ಅಂತಂದ್ರೆ ಆ ಮೆಂಬ್ರೇನು ವಾಟರ್ ನಲ್ಲಿ ಕರಗುವ ಎಲ್ಲಾ ಮಾಲಿಕ್ಯೂಲ್ಸ್ ಗಳನ್ನ ಎಟ್ ಎ ಟೈಮ್ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ, ಅಥವಾ ಆ ಲೇಯರ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಕಂಟಿನ್ಯೂಸ್ ವಾಟರ್ ದಲ್ಲಿದೆ. ಹಾಗಾಗಿ ಸೆಂಟರ್ದಲ್ಲಿ ವಾಟರ್ ಮಿಕ್ಸ್ ಅಪ್ ಆಗ್ಲಾರ್ದು ಒಂದು ಏರಿಯಾ ಇರುತ್ತೆ. ಸೊ ದಟ್ ಏರಿಯಾ ಇಟ್ ಈಸ್ ಫಾಸ್ಫೋಲಿಪಿಡ್ ಟೇಲ್, non-polar as well as hydrophobic. That means head nature and tail nature both are opposite. So such kind of one layer is present here. Okay, next one. So ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ ಲಿಪಿಡ್ ಬಗ್ಗೆ ಹೇಳಿದೆ. So all these are made up of lipid. Here these structures are proteins. ಆ ಲೇಯರ್ ದಲ್ಲಿ ಅಲ್ಲಲ್ಲಿ ಪ್ರೋಟೀನ್ ಮಾಲಿಕ್ಯೂಲ್ಸ್ ಕಾಣಿಸ್ತವೆ. So these are protein molecules, right? So observe here, we are having two types of proteins. Some types of proteins are bigger in size, connecting to both layers. ಕೆಲವೊಂದಿಷ್ಟು ಪ್ರೋಟೀನ್ ಮಾಲಿಕ್ಯೂಲ್ಸ್ ಮೇಲಿನ ಲೇಯರ್ ಕೆಳಗಿನ ಲೇಯರ್ ಎರಡಕ್ಕೂ ಕನೆಕ್ಟ್ ಆಗ್ತವೆ. And some protein molecules are connecting only to the upper side. Okay, ನಿಮಗೆ ಕನ್ಫ್ಯೂಷನ್ ಆದ್ರೆ ಈ ಸ್ಟ್ರಕ್ಚರ್ ಅನ್ನು ತೆಗಿತೀನಿ ನಾನು. ಸ್ಟ್ರಕ್ಚರ್ ಇಲ್ಲ ಅಂತ ಅನ್ಕೊಳ್ಳಿ. See here, these two protein molecules are connecting to both the layers. ಎರಡು ಲೇಯರ್ ಗೆ ಕನೆಕ್ಟ್ ಆಗ್ತವೆ. Some protein molecules are present on upper side only. ಎರಡು ಲೇಯರ್ ಗೆ ಕನೆಕ್ಟ್ ಆಗೋದಿಲ್ಲ. That means we are having two types of protein molecules. These protein molecules are two types. The first type of protein molecule is intrinsic or integral protein, and the second type is peripheral protein. So ಎರಡು ತರ protein. This type of proteins are integral protein. This is the first type, integral protein. And this type of proteins are peripheral protein. Peripheral protein ಅಂದ್ರೆ ದಂಡೆಗಿರೋದು, ಮೇಲ್ಗಡೆ ಇರೋದು. So this is also peripheral protein. ಇಲ್ಲಿ ಒಳಗಡೆ ಇದೆ ನೋಡಿ. This is also peripheral protein. So ಈ ಪ್ರೋಟೀನ್ ಏನ್ ಕೆಲಸ ಮಾಡಬಹುದು ಅಂತ ನೀವು ಕೇಳಬಹುದು. These proteins are acting as channels. What is their work? These proteins are acting as channels. Channel, water channel. ವಾಟರ್ ಚಾನಲ್ ಅಂದ್ರೆ ಕಾಲುವೆ ಅಂತ ಅನ್ಕೊಂಡ್ರಿ, ನೀರಿನ ಕಾಲುವೆ. ನೀರಿನ ಕಾಲುವೆದಲ್ಲಿ ನೀರು ಹರ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ನಾವು ವಾಟರ್ ಚಾನಲ್ ಅಂತ ಕರಿತೀವಿ. ಹಿಯರ್ ಆಲ್ಸೋ ಸಮ್ ಚಾನಲ್ಸ್ ಆರ್ ಪ್ರೆಸೆಂಟ್, ಪ್ರೋಟೀನ್ ಚಾನಲ್ಸ್. ಆ ಪ್ರೋಟೀನ್ ಚಾನಲ್ ಮಾಲಿಕ್ಯೂಲ್ ಅಂದ ಹೊರಗಿಂತ ಒಳಗಡೆ, ಒಳಗಿಂತ ಹೊರಗಡೆ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಅನ್ನ ಕಳಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ.
Why these channels are required? You may ask a question. Before that, let me consider. So here one molecule is present. Membrane ಹೊರಗಡೆ ಯಾವುದೋ ಒಂದು ಮಾಲಿಕ್ಯೂಲ್ ಇದೆ ಅಂತ ಅನ್ಕೊಳ್ರಿ, ಔಟ್ಸೈಡ್. ದಟ್ ಹ್ಯಾಸ್ ಟು ಎಂಟರ್ ಇನ್ಸೈಡ್. ಅದು ಒಳಗಡೆ ಬರಬೇಕು. ಈಗ ಮಾಲಿಕ್ಯೂಲ್ ಸೆಲ್ ಒಳಗಡೆ ಬೇಕು, ಸೆಲ್ಗೆ ಆ ಮಾಲಿಕ್ಯೂಲ್ ಬೇಕು, ಒಳಗಡೆ ಬರಬೇಕು. ಸೊ ದಟ್ ಮಾಲಿಕ್ಯೂಲ್ ವಿಲ್ ಎಂಟರ್ ಥ್ರೂ ದಿ ಪ್ರೋಟೀನ್ ಚಾನಲ್. ಆ ಪ್ರೋಟೀನ್ ಚಾನಲ್ ಅಂತ ಒಳಗಡೆ ಬರುತ್ತೆ. ಅಥವಾ ಒಳಗಿರೋ ಮಾಲಿಕ್ಯೂಲ್ ಹೊರಗೆ ಹೋಗ್ಬೇಕಂದ್ರೆ ಚಾನಲ್ಸ್ ಗಳು ಬೇಕು. ಯಾಕೆ ಚಾನಲ್ಸ್ ಗಳು ಬೇಕಂತ ನೀವು ಕೇಳ್ಬೋದು. Why? Because just I told you, this membrane, it will not allow the water to enter or to pass inside. ನೀರನ್ನ ಅಥವಾ ನೀರಿನಲ್ಲಿ ಕರಗುವ ವಸ್ತುಗಳನ್ನ ಈ ಲೇಯರ್ ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ. Why? Because the central portion is hydrophobic. ಈ ಸೆಂಟ್ರಲ್ ಪೋರ್ಷನ್ ಹೈಡ್ರೋಫೋಬಿಕ್ ಇದೆ. ಅಂದ್ರೆ ಹೊರಗಿರೋ ವಾಟರ್ ಒಳಗಡೆ ಬರೋದಿಲ್ಲ, ಒಳಗಿರೋ ವಾಟರ್ ಹೊರಗಡೆ ಹೋಗೋದಿಲ್ಲ. ಬಟ್ ಸೆಲ್ಗೆ ವಾಟರ್ ಬೇಕೇ ಬೇಕು, ಅಥವಾ ವಾಟರ್ ನಲ್ಲಿ ಕರಗಿರೋ ಮಾಲಿಕ್ಯೂಲ್ಸ್ ಬೇಕದು ಹಿರ್ಕೋಬೇಕಾಗಿತ್ತಂದ್ರೆ ಈ ಚಾನಲ್ಸ್ ಇಂದ ಒಳಗಡೆ ಬರ್ತಾವಂತೆ. ಸೊ ದೀಸ್ ಆರ್ ಆಕ್ಟಿಂಗ್ ಆಸ್ ಟ್ರಾನ್ಸ್ಪೋರ್ಟೇಷನ್ ಚಾನಲ್ಸ್. ಪ್ರೋಟೀನ್ಸ್ ಆರ್ ಆಕ್ಟಿಂಗ್ ಆಸ್ ಟ್ರಾನ್ಸ್ಪೋರ್ಟೇಷನ್ ಚಾನಲ್ಸ್, ರೈಟ್? ಅಂಡ್ ಅಲಾಂಗ್ ವಿತ್ ದಟ್ ಒನ್, so here to the protein molecules, here in some places we can see the attachment of sugar molecules. Polysaccharide molecules are attached. Polysaccharide means carbohydrate molecules. ಸೊ ಇಲ್ಲಿ ಅದರ ಮೇಲ್ಗಡೆ ಕೆಲವೊಂದಿಷ್ಟು ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ಸ್ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಅವು ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ಸ್ ಏನ್ ಕೆಲಸ ಮಾಡ್ತವೆ ಅಂದ್ರೆ ಸೆಲ್ಗೆ ಒಂದು ಪರ್ಟಿಕ್ಯುಲರ್ ಐಡೆಂಟಿಟಿ ಕೊಡೋದಂತ. ಟು ದ ಸೆಲ್ ಒಂದು ಪರ್ಟಿಕ್ಯುಲರ್ ಐಡೆಂಟಿಟಿ ಇಸ್ ಗಿವನ್. ಈಗ ನಮ್ಮ ಬಾಡಿನಲ್ಲಿ ನ್ಯೂರಾನ್ ಸೆಲ್ ನೋಡ್ಲಿಕ್ಕೆ ಬೇರೆ ತರ ಇದೆ, RBC ಸೆಲ್ ನೋಡ್ಲಿಕ್ಕೆ ಬೇರೆ ತರ ಇದೆ, ಹೆಪಾಟಿಕ್ ಸೆಲ್ ಅಂದ್ರೆ ಪಿತ್ತ ಜನಕಾಂಗದಲ್ಲಿರುವ ಜೀವಕೋಶ ಬೇರೆ ತರ ಕಾಣಿಸ್ತವೆ. ನಾ ಶೇಪ್ ನಲ್ಲಿ ಹೇಳ್ತಾ ಇಲ್ಲ. ಸೆಲ್ದ ಮೆಂಬ್ರೇನ್ ಕೂಡ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗೋದಂದ್ರೆ ಈ ಮಾಲಿಕ್ಯೂಲ್ಸ್ ಗಳಿಂದ ಚೇಂಜ್ ಆಗ್ತವೆ. So it is giving one particular identity to the cell present on the plasma membrane. ಎಷ್ಟು ಪರ್ಸೆಂಟೇಜ್ ದಲ್ಲಿ ಇದೆ ಅದು? Just 8%. And one more very interesting thing. ನಾನು ಜಸ್ಟ್ ಹೇಳಿದೆ ಮಾಡೆಲ್ ನಿಮಗೆ, ರೈಟ್? Okay, sorry. Before that one, this molecule also has some other extra molecules. Cholesterol. ಅದ್ರ ಜೊತೆಗೆ ಅಲ್ಲಲ್ಲಿ ಏನ್ ನೋಡ್ತೀವಿ ನಾವು? ಕೊಲೆಸ್ಟ್ರಾಲ್. ಸಿಯರ್ ಆಲ್ ದೀಸ್ ಆರ್ ಕೊಲೆಸ್ಟ್ರಾಲ್ ಫಾರ್ಮ್ಸ್. ಅಲ್ಲೆಲ್ಲ ಕೊಲೆಸ್ಟ್ರಾಲ್ ನೋಡ್ತೇವೆ. ಸೊ ಕೊಲೆಸ್ಟ್ರಾಲ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಲಿಪಿಡ್. ಆ ಲಿಪಿಡ್ ಅನ್ನೋದೇ ಒಂದು ಜಾಸ್ತಿ ಕಾಂಪ್ಲೆಕ್ಸ್ ಫಾರ್ಮ್ ಬಂದ್ರೆ ಅದು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಕೊಬ್ಬು, ಅಲ್ಲೆಲ್ಲ ಕೊಬ್ಬು ಇರೋದಂತ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಿ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್, ರೈಟ್? ಈ ಸ್ಟ್ರಕ್ಚರ್ ಅನ್ನು ಯಾರು ಹೇಳಿದ್ರು? ಈ ತರ ಪ್ಲಾಸ್ಮಾ ಮೆಂಬ್ರೇನ್ ಈ ರೀತಿ ಕಾಣಿಸುತ್ತೆ ಅಂತ ಯಾರು ಹೇಳಿದ್ರು ಅಂತ ಕೇಳಬಹುದು ಕ್ವಶನ್. ದಿಸ್ ಸ್ಟ್ರಕ್ಚರ್ ಆಕ್ಚುಲಿ ಇಟ್ ಈಸ್ ಗಿವನ್ ಬೈ ಸಿಂಗರ್ ಅಂಡ್ ನಿಕೋಲ್ಸನ್. For the scientist Singer and Nicholson in the year 1957. In the year 1957, these two scientists they demonstrated the structure of plasma membrane. Plasma membrane structure ಹಿಂಗೆ ಇದೆ ಅಂತ ಈ ಇಬ್ರು ಸೈಂಟಿಸ್ಟ್ ಹೇಳಿದ್ರು ಆ ಟೈಮ್ದಲ್ಲಿ. And they gave one name for this model. ಈಗ ಇದೊಂದು ಮಾಡೆಲ್ ಅಂತ ಅನ್ಕೊಳ್ರಿ. ಈ ಮಾಡೆಲ್ಗೆ ಅವರು ಒಂದು ಹೆಸರು ಕೊಟ್ರು. That model name is, I will write here, fluid mosaic model. What is the model name? Fluid mosaic model. This is the thing here. This plasma membrane, this model name is fluid mosaic model. ಏನಂದ್ರೆ ಆ ರೀತಿ ಅಂತ ಕೇಳಬಹುದು ನೀವು. ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂದ್ರೆ ಏನಂತ? ಫ್ಲೂಯಿಡ್ ಅಂದ್ರೆ ಅರ್ಥ ಆಗುತ್ತಾ ನಿಮ್ಗೆ? ಫ್ಲೂಯಿಡ್ ಯಾವ್ದು ಈಸಿಯಾಗಿ ಮೂವ್ಮೆಂಟ್ ಆಗುತ್ತೋ, ಯಾವ್ದು ಈಸಿಯಾಗಿ ಪ್ಲೇಸ್ ಇಂದ ಪ್ಲೇಸ್ ಚೇಂಜ್ ಮಾಡುತ್ತೋ, ಅಥವಾ ಯಾವ್ದು ವೈಬ್ರೇಷನ್ ಆಗ್ತಿರುತ್ತೋ ಜಾಸ್ತಿ, ಅದು ಫ್ಲೂಯಿಡ್ ಅಂತ. ನಿಮಗೆ ಇದ್ರ ಮೀನಿಂಗ್ ಹೇಳ್ಬೇಕಂದ್ರೆ, ನೀರಿದೆ ಅಂತ ಅನ್ಕೊಳ್ರಿ, ವಾಟರ್. ನೀರಿನ ಮೇಲೆ ಆಯಿಲ್ ಹಾಕಿದೀವಿ ಅಂತ ಅನ್ಕೊಳ್ರಿ, ಎಣ್ಣೆ ಹಾಕಿದೀವಿ, ಅದ್ರ ಮೇಲೆ ಎಣ್ಣೆ ನಿಂತ್ಕೊಂಡಿರುತ್ತೆ ನೀರಿನ ಮೇಲೆ. ನೀರು ಡಿಸ್ಟರ್ಬ್ ಆಯ್ತಂದ್ರೆ, ಹಿಂಗ ನೀರು ಮೂವ್ಮೆಂಟ್ ಆಯ್ತಂದ್ರೆ
ಅಲೆಗಳ ಬಂದ್ರೆ ಡಿಸ್ಟರ್ಬ್ ಆಯ್ತಂದ್ರೆ ಅದ್ರ ಮೇಲೆ ಆಯಿಲ್ ಕೂಡ ಮೂವ್ಮೆಂಟ್ ಆಗ್ತಿರುತ್ತೆ, ಹೌದಾ? ಸೊ ಇಲ್ಲಿ ವಾಟರ್ ಮೇಲೆ ಇದು ಯಾವ ರೀತಿ ಮೂವ್ಮೆಂಟ್ ಆಗ್ತಿರುತ್ತೋ ಅದೇ ರೀತಿ ಸೈಟೋಪ್ಲಾಸಮ್ ಮೇಲ್ಗಡೆ ಈ ಲೇಯರ್ ಇದೆ, ಅದೇ ರೀತಿ ಮೂವ್ಮೆಂಟ್ ಆಗೋದಂತ. ದಟ್ ಮೀನ್ಸ್ ಇಟ್ ಈಸ್ ಅ ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಸ್ಟಿಪ್ ಆಗಿರೋದಿಲ್ಲ, ಹಿಂಗೆ ಅಲೆಗಳಗತ್ತೆ ಮೂವ್ಮೆಂಟ್ ಆಗ್ತಿರ್ತ ಲೇಯರ್ ಅಂತ. ಆರ್ ಬಿಕಾಸ್ ಆಫ್ ದಟ್ ರೀಸನ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಲೇಯರ್ ಆಸ್ ದಿಸ್ ಲೇಯರ್ ಈಸ್ ಫ್ಲೂಯಿಡ್ ಕ್ವಾಸಿ ಇನ್ ನೇಚರ್. ಅದ ಹೇಳಿದಲ್ಲ ಆ ರೀತಿ ಮೂವ್ಮೆಂಟ್ ಆಗೋ ಲೇಯರ್ ಅಂತ. ಸೊ ಯಾಕೆ ಈ ರೀತಿ ಲೇಯರ್ ಇರಬೇಕಂತ, ಯಾಕೆ ಮೂವ್ಮೆಂಟ್ ಆಗ್ತಿರ್ಬೇಕು ಆ ಲೇಯರ್ ಅಂತ? ಒನ್ ಥಿಂಗ್, ಇಟ್ ವಿಲ್ ಅಲೋ ದ ಬೆಸ್ಟ್ ಫಂಕ್ಷನಿಂಗ್ ಆಫ್ ದ ಪ್ರೋಟೀನ್ ಚಾನಲ್ಸ್. ಪ್ರೋಟೀನ್ ಚಾನಲ್ ಚೆನ್ನಾಗಿ ಕಾರ್ಯ ಮಾಡ್ಬೇಕಾಗಿತ್ತಂದ್ರೆ ಆ ಲೇಯರ್ ಸ್ಟಿಪ್ ಆಗಿರಬಾರ್ದು, ಹಿಂಗ್ ಮೂವ್ಮೆಂಟ್ ಆಗ್ತಿರ್ಬೇಕಂತ, ಚೇಂಜ್ ಆಗ್ತಿರ್ಬೇಕಂತ. ಎಸ್, ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಒಂದು ಎನಿಮೇಷನ್ ಡಯಾಗ್ರಾಮ್ ನೋಡೋದಾದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ದಿಸ್ ಈಸ್ ದ ಪ್ಲಾಸ್ಮಾ ಮೆಂಬ್ರೇನ್, ರೈಟ್ ನೌ ಯು ಆರ್ ಸೀಯಿಂಗ್. ಸೊ ಎಲ್ಲ ಕಾಣಿಸ್ತಾ ಇದಾವಲ್ಲ, ಆಲ್ ದೀಸ್ ಆರ್ ದ ಹೆಡ್ಸ್. ಸೊ ಈ ರೀತಿ ಕಾಣಿಸ್ತಾರೆ ನೋಡ್ರಿ ಟ್ರಾನ್ಸ್ಫರ್ ಸೆಕ್ಷನ್ ತಗೋದು. ಸೊ ಆ ಲೇಯರ್ ಮೇಲೆ ಏನಾದರೂ ಪ್ರೆಷರ್ ಹಾಕಿದ್ರು ಕೂಡ ಅದು ಜಸ್ಟ್ ಮೂವ್ಮೆಂಟ್ ಆಗಿ ಮತ್ತೆ ಆಸ್ ಇಟ್ ಈಸ್ ಅದೇ ಸ್ಟೇಟಿಗೆ ಬರುತ್ತಂತೆ. ಎಸ್, ಆಲ್ ದೀಸ್ ಆರ್ ದ ಹೆಡ್ಸ್ ಆ್ಯಂಡ್ ಟೇಲ್ ಸ್ಟ್ರಕ್ಚರ್ಸ್. ಪಾಸ್ಪೋಲಿಪಿಡ್ ಬೈಲೇಯರ್, ಅಲ್ಲಿ 2 ಲೇಯರ್ ಕಾಣಿಸ್ತಾರೆ ನೋಡ್ರಿ ನಮಗೆ. ಎಸ್, ಇಟ್ ಇಸ್ ಅ ಬೈಲೇಯರ್ಡ್ ಸ್ಟ್ರಕ್ಚರ್. ಸೊ ಅದರ ಲೇಯರ್ ಮೇಲ್ಗಡೆ ನಾವು ಶುಗರ್ ಮಾಲಿಕ್ಯೂಲ್ಸನ್ನು ನೋಡ್ಬೋದು. ಎಸ್, ದೋಸ್ ಆರ್ ದ ಶುಗರ್ ಮಾಲಿಕ್ಯೂಲ್ ಸ್ಟ್ಯಾಂಡ್ಸ್, ಆ ಲೇಯರ್ ಮೇಲ್ಗಡೆ ಕಾಣಿಸೋದು. ಮತ್ತು ಇಲ್ಲಿ ಪ್ಯಾಸೇಜ್ ಮಾಲಿಕ್ಯೂಲ್ಸ್ ಎಲ್ಲಿ ಕಾಣಿಸ್ತದೆ ಅಂತ ನೋಡ್ಬೋದು, ಪ್ರೋಟೀನ್ ಚಾನಲ್ಸ್ ಅಂತ ಹೇಳಿದೆ. ಎಸ್, ದೀಸ್ ಆರ್ ದ ಪ್ರೋಟೀನ್ ಚಾನಲ್ಸ್. ನೋಡ್ರಲ್ಲಿ ಮಟೀರಿಯಲ್ಸ್ ಮೂವ್ಮೆಂಟ್ ಆಗ್ತವೆ ಅಲ್ಲಿ, ಔಟ್ಸೈಡ್ ಟು ಇನ್ಸೈಡ್, ಇನ್ಸೈಡ್ ಟು ಔಟ್ಸೈಡ್. ಸೊ ಮಟೀರಿಯಲ್ಸ್ ಮೂವ್ಮೆಂಟ್ ಆಗಲಿಕ್ಕೆ ಅಲ್ಲಿ ಚಾನಲ್ಸ್ಗಳಿದೆ. ಎಸ್, ಆ ಗ್ರೀನ್ ಕಲರ್ ಎಲ್ಲ ಕಾಣಿಸ್ತಾ ಇರೋದೇನು ಪ್ರೋಟೀನ್ ಚಾನಲ್ಸ್, ಬೋತ್ ಇಂಟ್ರೆನ್ಸಿಕ್ ಆಸ್ ವೆಲ್ ಆಸ್ ಎಕ್ಸ್ಟೆನ್ಸಿಕ್, 2 ಥರ ಪ್ರೋಟೀನ್ ಚಾನಲ್ಸ್ಗಳಿದ್ದಾವೆ. ಇದಿಷ್ಟು ಟೋಟಲ್ ಆಗಿ ಲೇಯರ್ ಇದು ಪ್ಲಾಸ್ಮಾ ಮೆಂಬ್ರೇನ್. ಎಸ್, ದಿಸ್ ಈಸ್ ದ ಪ್ರೋಟೀನ್ ಚಾನಲ್. ಅದು ಓಪನ್ ಆಗುತ್ತೆ, ಪ್ರೋಟೀನ್ ಚಾನಲ್ ಓಪನ್ ಆದರೆ ಮಟೀರಿಯಲ್ಸ್ಗಳು ಎಕ್ಸ್ಚೇಂಜ್ ಆಗ್ತವೆ, ಹೊರಗಡೆ ಹೋಗೋದು ಒಳಗಡೆ ಬರೋದಂತ. ರೈಟ್, ದಿಸ್ ಈಸ್ ಹೌ ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಲುಕಿಂಗ್ ಲೈಕ್. ನೋಡಲಿಕ್ಕೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ದಲ್ಲಿ ಈ ರೀತಿ ಕಾಣಿಸೋದು ಅಂತ ಪ್ಲಾಸ್ಮಾ ಮೆಂಬ್ರೇನ್. ಎಸ್, ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ದಿಸ್ ಲೇಯರ್ ಈಸ್ ಫ್ಲೂಯಿಡ್ ಮೊಸೈಕ್ ಇನ್ ನೇಚರ್. ದ ಫಂಕ್ಷನ್ಸ್ ಬೇಡ, ಈ ಲೇಯರ್ ಫ್ಲೂಯಿಡ್ ಮೊಸೈಕ್ ಫಾರ್ಮ್ ದಲ್ಲಿದ್ರೆ ಏನ್ ಹೆಲ್ಪ್ ಆಗುತ್ತೆ ಸೆಲ್ಲಿಗಂತ. ಒನ್ ಥಿಂಗ್, ಇಟ್ ಹೆಲ್ಪ್ಸ್ ಇನ್ ಸೆಲ್ ಗ್ರೋತ್. ಅಂಡ್ ಸೆಕೆಂಡ್ ಥಿಂಗ್, ಇಟ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್. ಅಂಡ್ ಥರ್ಡ್ ಥಿಂಗ್, ಇಟ್ ಹೆಲ್ಪ್ಸ್ ಇನ್ endocytosis. Next thing, it helps in secretion. Right? So all the functions can be carried because of this nature. So layer ಬಹಳ ತೆಳುವಾಗಿತ್ತು ಮತ್ತು ಈಸಿಯಾಗಿ ಮೂವ್ಮೆಂಟ್ ಆಗೋ ತರ, ಈಸಿಯಾಗಿ ಫ್ಲೆಕ್ಸಿಬಲ್ ಆಗಿತ್ತು ಅಂದ್ರೆ ಲೇಯರ್. ಏನೇನು ಹೆಲ್ಪ್ ಅಂದ್ರೆ ಸೆಲ್ ಗ್ರೋತ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಸೆಲ್ ದೊಡ್ಡದಾಗಬೇಕಾಗಿತ್ತು ಅಂತಂದ್ರೆ ಒಂದು ಗ್ರೋತ್ ಆಗ್ಬೇಕಾಗಿತ್ತು ಅಂದ್ರೆ ಅದ್ರ ಮೇಲೆ ಲೇಯರ್ ಫ್ಲೆಕ್ಸಿಬಲ್ ಆಗಿರ್ಬೇಕು. ಒಂದ್ರ ಗಟ್ಟಿಯಾಗಿ ಕೂತ್ಕೊಂಡಿತ್ತು ಅಂದ್ರೆ ಲೇಯರ್ ಒಳಗಿಂತ ಸೆಲ್ ಹಿಗ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಇಟ್ ಹೆಲ್ಪ್ಸ್ ಇನ್ ದ ಸೆಲ್ ಗ್ರೋತ್, ಸೆಲ್ ಡಿವಿಷನ್ ಅಂಡ್ ಎಂಡೋಸೈಟೋಸಿಸ್. ದಟ್ಸ್ ದ ಮೇಜರ್ ಥಿಂಗ್. ಒನ್ ಮೋರ್ ಥಿಂಗ್ ಹಿಯರ್, endo means inside. What is the meaning of endo? Inside. Site means cell inside. ಅಂದ್ರೆ ಸೆಲ್ ಒಳಗಡೆ ತಗೊಳ್ಳೋದು ಅಂತ ಅರ್ಥ ಎಂಡೋಸೈಟೋಸಿಸ್. ಈಗ ಕೆಲವೊಂದಿಷ್ಟು ಸೆಲ್ಗಳು ಯಾವುದೋ ಒಂದು ಮಟೀರಿಯಲ್ ಅನ್ನು ನುಂಗುತ್ತವೆ ಇನ್ ದ ಫಾರ್ಮ್ ಆಫ್ ಫುಡ್. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಅಮೀಬಾ, ಇಮ್ಯಾಜಿನ್ ದಿಸ್ ಈಸ್ ಅಮೀಬಾ, ರೈಟ್? ಅಮೀಬಾ ಯಾವ ಪರ್ಟಿಕ್ಯುಲರ್ ಶೇಪು ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತದು. ಅಮೀಬಾ ಪ್ರೋಟೋಜೋನ್, ಪ್ರೋಟಿಸ್ಟಾ. ಸೊ ಈ ಅಮೀಬಾಗೆ ಇಲ್ಲಿ ಮುಂದ್ಗಡೆ ಫುಡ್ ಇದೆ ಅಂತ ಅನ್ಕೊಂಡ್ರೆ, ಸೊ ಅಮೀಬಾ ಇಟ್ ಈಸ್ ಮೂವಿಂಗ್ ಇನ್ ದ ವಾಟರ್, ಈ ಮೂವ್ಮೆಂಟ್ ಆಗ್ತಾ ಹೋಗ್ತಿರುತ್ತೆ. ಮುಂದ್ಗಡೆ ಫುಡ್ ಬಂತಂತ ಅನ್ಕೊಂಡ್ರೆ, ಆ ಫುಡ್ ಒಳಗಡೆ ಬಂದ್ರೆ ಅದು ಯಾವ ರೀತಿ ಮೂವ್ಮೆಂಟ್ ಮಾಡ್ಕೊಳುತ್ತಂದ್ರೆ ಈ ರೀತಿ. ಆ ಫುಡ್ ಅನ್ನ ಒಳಗಡೆ ತಗೊಳುತ್ತೆ ಅಮೀಬಾ. ಆಫ್ಟರ್ ದಟ್ ಒನ್, here the outer layer will be
ಕವರ್ಡ್, ದೆನ್ ಇಟ್ ಫಾರ್ಮ್ಸ್ ಒನ್ ವ್ಯಾಕ್ಯೂಲ್. ನಾವು ಇದಕ್ಕೆ ಫುಡ್ ವ್ಯಾಕ್ಯೂಲ್ ಅಂತ ಕರಿತೀವಿ. ಸೊ ಇಲ್ಲಿ ಫುಡ್ ಅನ್ನ ಒಳಗಡೆ ತಗೊಳ್ತಾರ, ಆ ಪ್ರೊಸೆಸ್ಗೆ ನಾವೇಂತ ಕರಿತೀವಿ ಎಂಡೋಸೈಟೋಸಿಸ್. ಆ ರೀತಿ ಆಗ್ಬೇಕಂದ್ರೆ ಈ ಲೇಯರ್ ಫ್ಲೆಕ್ಸಿಬಲ್ ಇರ್ಬೇಕಲ್ಲ, ಪ್ಲಾಸ್ಮಾ ಮೆಂಬ್ರೇನ್, ಅಂಡ್ ದಟ್ ನೇಚರ್ ಈಸ್ ಫ್ಲೂಯಿಡ್ ಮೊಸೈಕ್ ಮಾಡಲ್. ಮತ್ತು ಅದು ಸೆಲ್ ಅಲ್ಲಿ, ಎಲ್ಲಾ ಸೆಲ್ ಅಲ್ಲಿ ಒಂದೇ ತರ ಕೆಪಾಸಿಟಿ ಇರೋದಿಲ್ಲ. ಕೆಲವೊಂದಿಷ್ಟು ಕಡೆ ಜಾಸ್ತಿ ಕೆಪಾಸಿಟಿ ಇರುತ್ತೆ, ಕೆಲವೊಂದಿಷ್ಟು ಕಡೆ ಕಡಿಮೆ ಇರುತ್ತಂತ, ರೈಟ್. ಅಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ದ ಸೆಕ್ರೀಷನ್. ಯಾವುದೋ ಕೆಮಿಕಲ್ಸ್ ಗಳನ್ನ ರಿಲೀಸ್ ಮಾಡಬೇಕಾಗಿತ್ತಂದ ಸೆಲ್ ಇಂದ, ಈ ಫ್ಲೂಯಿಡ್ ಮೊಸೈಕ್ ಮಾಡಲ್ ಹೆಲ್ಪ್ ಆಗೋದಂತ, ರೈಟ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಿ ದ ಪ್ಲಾಸ್ಮಾ ಮೆಂಬ್ರೇನ್. ಕ್ವಶನ್ ಬರುತ್ತೆ ನಮಗೆ, ಪ್ಲಾಸ್ಮಾ ಮೆಂಬ್ರೇನ್ ಏನ್ ಕೆಲಸ ಮಾಡುತ್ತೆ ಅಂತ. ಅಂಡ್ ಒನ್ ಮೋರ್ ಥಿಂಗ್, ಪ್ಲಾಸ್ಮಾ ಮೆಂಬ್ರೇನ್ ಆಲ್ಸೋ ಕಾಲ್ಡ್ as what? ಬಯೋಮೆಂಬ್ರೇನ್. ಇಟ್ ಇಸ್ ಅ ಬೈ-ಲೇಯರ್ಡ್ ಸ್ಟ್ರಕ್ಚರ್. ಆಕ್ಚುಲಿ ಇನ್ನೊಬ್ಬ ಸೈಂಟಿಸ್ಟ್ ಹೇಳಿದ್ದ ಅದು 3 ಲೇಯರ್ ಲಿಂತ ಆಗಿದೆ ಅಂತ. ಯಾಕೆ 3 ಲೇಯರ್ ಲಿಂತ ಆಗಿದೆ ಅಂದ್ರೆ, ಅವ್ನು ಮೈಕ್ರೋಸ್ಕೋಪ್ ದಲ್ಲಿ ನೋಡಿದಾಗ ಅವನಿಗೆ ಪ್ರೋಟೀನ್, ಲಿಪಿಡ್, ಪ್ರೋಟೀನ್ ಅನ್ನೋ ತರ 3 ತರ ಲೇಯರ್ ತರ ಕಾಣಿಸ್ತದೆ. ಅದಕ್ಕೆ ನಾವು ಟ್ರೈಲೆಮೆಲ್ಲಾರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಅದು ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಏನ್ ಕೆಲಸ ಮಾಡುತ್ತೆ ಅಂತ ಒಂದು ಕ್ವಶನ್ ಬರುತ್ತೆ. ಇಫ್ ಯು ಕನ್ಸಿಡರ್ ದ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್, ಸೊ ಇದರ ಕಾರ್ಯಗಳೇನಂತ ಪ್ಲಾಸ್ಮಾ ಮೆಂಬ್ರೇನ್. ಆಲ್ರೆಡಿ ವಿ ನೋ ದ ಫಸ್ಟ್ ಥಿಂಗ್, ಇಟ್ ಹೆಲ್ಪ್ಸ್ ಇನ್ ಡಿಸ್ಟಿಂಗ್ವಿಶಿಂಗ್ ಔಟರ್ ಮೆಂಬ್ರೇನ್, ಔಟರ್ ಸರೌಂಡಿಂಗ್ ಎನ್ವೈರನ್ಮೆಂಟ್ ಅಂಡ್ ಇನ್ನರ್ ಎನ್ವೈರನ್ಮೆಂಟ್. ಸೆಲ್ ಒಳಗಿರುವ ವಾತಾವರಣಕ್ಕೂ ಸೆಲ್ ಹೊರಗಿರುವ ವಾತಾವರಣ ಬದಲಾಗಬೇಕಾಗಿತ್ತು ಅಂದ್ರೆ ಅಲ್ಲೊಂದು ಬೌಂಡ್ರಿ ಬೇಕಲ್ಲ, ದಟ್ ಬೌಂಡ್ರಿ ಇಸ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ಸಪರೇಟಿಂಗ್ ಔಟರ್ ಅಂಡ್ ಇನ್ನರ್ ಎನ್ವಿರಾನ್ಮೆಂಟ್, ಸೆಲ್ ಒಳಗಿರೋ ಸೆಲ್ ಹೊರಗಿರೋ ಎನ್ವಿರಾನ್ಮೆಂಟ್ ಅನ್ನ ಸಪರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಕಾಂಪೌಂಡ್ ತರ ಸ್ಟ್ರಕ್ಚರ್ ಅಂತ. Second major thing, this layer, it is selective permeable. This is major thing. ಈ ಪಾಯಿಂಟ್ ಅಲ್ಲಿ ಇಟ್ಕೊಳ್ರಿ. ನಮ್ಮ ಜೀವಕೋಶದ ಪ್ಲಾಸ್ಮಾ ಮೆಂಬ್ರೇನ್ ಯಾವ ತರ ಇದೆ? ಇಟ್ ಈಸ್ ಸೆಲೆಕ್ಟಿವ್ ಪರ್ಮಿಯೇಬಲ್. ಸೊ ನಾನು ಒಂದ್ಸಲ ಹೇಳಿದ್ದೆ, ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಸೆಮಿ ಪರ್ಮಿಯೇಬಲ್. ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ನಿಂತ ಯಾವ್ದಾದ್ರು ಮಾಲಿಕ್ಯೂಲ್ ಒಳಗೆ ಬರಬೇಕಾಗಿತ್ತು ಅಥವಾ ಹೊರಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಸೆಲೆಕ್ಟೆಡ್ ಮಾಲಿಕ್ಯೂಲ್ಸ್ ಮಾತ್ರ ಹೋಗ್ತಾವ ಅಂತ ಹೇಳಿದ್ದೆ, ಸೆಲೆಕ್ಟಿವ್ ಪರ್ಮಿಯೇಬಲ್. ಈಗ ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಸಾಕಷ್ಟು ಬೇರೆ ಬೇರೆ ಮಾಲಿಕ್ಯೂಲ್ಸ್ ಇದ್ವು ಅಂತ ಅನ್ಕೊಂಡ್ರಿ, ಎಲ್ಲಾ ಮಾಲಿಕ್ಯೂಲ್ಸ್ ಒಳಗಡೆ ಬರೋದಿಲ್ಲ. ಸೆಲ್ ತನಗೆ ಯಾವ ಮಾಲಿಕ್ಯೂಲ್ ಬೇಕು ಅಂತ ಮಾಲಿಕ್ಯೂಲ್ ತಗೊಳ್ಳೋದಂತ. ಸೊ ದಟ್ ಈಸ್ ಥ್ರೂ ಪ್ಲಾಸ್ಮಾ ಮೆಂಬ್ರೇನ್. ಹೆನ್ಸ್ ಪ್ಲಾಸ್ಮಾ ಮೆಂಬ್ರೇನ್ ಇಸ್ selectively permeable. Then the question will be arised, how the molecules are moving towards inside and towards outside. ಹೊರಗಡೆ ಬರೋದು ಒಳಗಡೆ ಹೋಗೋದು ಯಾವ ರೀತಿ ಆಗ್ತಾವಂತ. ಸೊ ದಟ್ ಈಸ್ we will refer it as transportation. ಸೊ ಪ್ಲಾಸ್ಮಾ ಮೆಂಬ್ರೇನ್ ಮೇಜರ್ಲಿ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆದಲ್ಲಿ ಹೆಲ್ಪ್ ಮಾಡೋದು. ಸೆಲ್ ಇಂದ ಒಳಗಡೆ ಬರ್ಲಿಕ್ಕೆ, ಸೆಲ್ ಇಂದ ಹೊರಗಡೆ ಹೋಗ್ಲಿಕ್ಕೆ ಮಾಲಿಕ್ಯೂಲ್ಸ್ ಗಳು. ಸೊ ಇನ್ ದಟ್ ಟ್ರಾನ್ಸ್ಪೋರ್ಟೇಷನ್ we are having two kinds, passive transport and active transport. Passive transport and active transport. ಈಗ ಒಂದು ನೋಡ್ರಿ, ಇಲ್ಲಿ ಸೆಲ್ ಹೊರಗಡೆ ಯಾವ್ದೊಂದು ಮಾಲಿಕ್ಯೂಲ್ ಇದೆ ಅಂತ ಅನ್ಕೊಂಡ್ರಿ, ಅದು ಸೆಲ್ ಒಳಗಡೆ ಹೋಗ್ಬೇಕಂದ್ರೆ ಏನ್ ಕ್ರಾಸ್ ಮಾಡ್ಬೇಕದು? ಪ್ಲಾಸ್ಮಾ ಮೆಂಬ್ರೇನ್. ಕ್ರಾಸ್ ಮಾಡೋ ಟೈಮ್ದಲ್ಲಿ ಅದಕ್ಕೆ ಎನರ್ಜಿ ಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಹೋಗ್ತಿದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ವಿತೌಟ್ ಎನರ್ಜಿ, ವಿತೌಟ್ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ, ದ ಮಾಲಿಕ್ಯೂಲ್ ಈಸ್ ಮೂವಿಂಗ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಅಧಿಕ ಸಾಂದ್ರತೆ ಅಥವಾ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಜಾಗಕ್ಕೆ ಮಾಲಿಕ್ಯೂಲ್ ಹೊರಗ್ಲಿಂತ ಒಳಗಡೆ ಮೂವ್ಮೆಂಟ್ ಆಗೋದಂತ. That transportation is passive transportation. ಆ passive transportation ಗೆ ನಾವು ಇನ್ನೊಂದು ಹೆಸರು ಕೊಟ್ಟಿದ್ದೇವೆ. So another name for passive transportation is diffusion. ಅದಕ್ಕೆ ಏನಂತ ಕರಿತೀವಿ? Diffusion. So diffusion means
ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್, ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಹೋಗೋದು, ಡಿಫ್ಯೂಷನ್ ಪ್ರೋಸೆಸ್. ಸೊ ಯೂಶಲಿ ಡಿಫ್ಯೂಷನ್ ಯಾವ ಮಾಲಿಕ್ಯೂಲ್ಸ್ ಆಗ್ತಾವ ಆ ರೀತಿ, ಹೊರಗಿಂದ ಒಳಗಡೆ ಯಾವ, ಒಳಗಿಂದ ಹೊರಗಡೆ ಯಾವ ಮಾಲಿಕ್ಯೂಲ್ಸ್ ಆಗ್ತಾವ ಆ ರೀತಿ ಅಂತಂದ್ರೆ ನ್ಯೂಟ್ರಲ್ ಸಾಲ್ಟ್ಸ್. ಯಾವ ಮಾಲಿಕ್ಯೂಲ್ಸ್ಗಳು? ನ್ಯೂಟ್ರಲ್ ಸಾಲ್ಟ್ಸ್. ಸಾಲ್ಟ್ ಉಪ್ಪು, ನ್ಯೂಟ್ರಲ್ ಅಂತ ಗೊತ್ತಾಗತ್ತಲ್ಲ ನಿಮಗೆ. ಆ ಕಡೆ ಕ್ಷಾರನು ಅನ್ಸೋದಿಲ್ಲ, ಈ ಕಡೆ ಆಮ್ಲಿ ಏನು ಅನ್ಸೋದಿಲ್ಲ. ನೈದರ್ ಎಸಿಡಿಕ್ ನಾರ್ ಬೇಸಿಕ್, ದಟ್ ಈಸ್ ಇನ್ ಬಿಟ್ವೀನ್ ದ ಸಾಲ್ಟ್ಸ್, ನ್ಯೂಟ್ರಲ್ ಸಾಲ್ಟ್ಸ್. ಆ ತರ ನ್ಯೂಟ್ರಲ್ ಸಾಲ್ಟ್ಸ್ಗಳು ಒಳಗಿಂದ ಹೊರಗಡೆ, ಹೊರಗಿಂದ ಒಳಗಡೆ, ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ, ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆಗೆ ಮೂವ್ಮೆಂಟ್ ಆಗ್ತೇವೆ. ಆ ಪ್ರೊಸೆಸ್ಗೆ ಏನಂತ ಹೇಳ್ತೇವೆ? ಡಿಫ್ಯೂಷನ್. ಒಂದು ವೇಳೆ ಅದು ವಾಟರ್ ಇತ್ತು ಅಂದ್ರೆ, ವಾಟರ್ ಆ ರೀತಿ ಮೂವ್ಮೆಂಟ್ ಆಗ್ತಿದ್ರೆ ನಾವು ಅದಕ್ಕೆ ಏನಂತ ಹೇಳ್ತೇವೆ? ಆಸ್ಮೋಸಿಸ್. ಆ ಪ್ರೊಸೆಸ್ಗೆ ಏನಂತ ಹೇಳ್ತೀವಿ? ಆಸ್ಮೋಸಿಸ್. ಆಸ್ಮೋಸಿಸ್ ಮೀನ್ಸ್ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಪ್ಲಾಸ್ಮಾ ಮೆಂಬ್ರೇನ್. ಥ್ರೂ ಪ್ಲಾಸ್ಮಾ ಮೆಂಬ್ರೇನ್. ಸಿಂಪಲ್ ಆಗಿ ಹೇಳ್ತೀನಿ, ಇದೇ ವಾಟರ್ ಮಾಲಿಕ್ಯೂಲ್ ಅಂತ ಅನ್ಕೊಡ್ರಿ. ಎಷ್ಟು ಒಳಗಡೆ ಬರ್ಬೇಕಾಗಿತ್ತಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಲೋವರ್ ಕಾನ್ಸಂಟ್ರೇಷನ್ ಬಂತು, ಅಥವಾ ಹೊರಗೆ ಹೋಗ್ಬೇಕಾಯ್ತಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಥ್ರೂ ವಾಟ್? ಥ್ರೂ ಪ್ರೋಟೀನ್ ಚಾನಲ್ಸ್. ಈ ಪ್ರೋಟೀನ್ ಚಾನಲ್ಗಳ ಮೂಲಕ ಹೋಗೋದಂತ. ಸೊ ಇವೆರಡು ಪ್ರೊಸೆಸ್ ಯಾವ ಟೈಪ್ ಇವು? ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ ಸಿಂಪಲ್ ಆಗಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗೋದು. ಅಲ್ಲಿ ಯಾವ ಎನರ್ಜಿ ಕೂಡ ಬೇಕಾಗಿಲ್ಲ, ಶಕ್ತಿ ಬೇಕಾಗಿಲ್ಲ ಅಂತಲ್ಲಿ ತಮ್ಮಿಂದ ತಾವೇ ಮೂವ್ಮೆಂಟ್ ಆಗ್ತದೆ ಅಂತ. ಬಟ್ ಇನ್ನೊಂದು ಫಾರ್ಮ್ ಇದೆ, ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಅದು ರಿವರ್ಸ್, ಉಲ್ಟಾ. ದ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. Molecules are moving from lower concentration to higher concentration. That is active transport. ಸೊ ಅದು ಉಲ್ಟಾ ಆಗೋದಂತ. ಈ ರೀತಿ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗಬೇಕಾಗಿತ್ತು ಅಂದ್ರೆ ಅಲ್ಲಿ ಯಾವ್ದ್ರ ಅಗತ್ಯ ಇದೆ? ATP. ATP ಮೀನ್ಸ್ ಎನರ್ಜಿ ಮಾಲಿಕ್ಯೂಲ್. ಅಲ್ಲಿ ಎನರ್ಜಿ ಖರ್ಚಾಗುತ್ತೆ, ಶಕ್ತಿ ಖರ್ಚಾಗುತ್ತೆ. ಈಗ ನೀರನ್ನ ಮೇಲ್ಗಡೆ ಪಂಪ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಮೋಟರ್ ಹಚ್ಚಬೇಕು. ಅದೇ ಮೇಲೆ ಕೆಳಗಡೆ ತನ್ನಿಂದ ತಾನೇ ಬರುತ್ತೆ. ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ತಾನೇ ಬರುತ್ತೆ. ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆ ಹಾಕ್ಬೇಕಂದ್ರೆ ಎನರ್ಜಿ ಕೊಡ್ಬೇಕು ನಾವು. ಸೊ ದಟ್ ಈಸ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಅಂಡ್ ದಿಸ್ ಕೈಂಡ್ ಆಫ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ವಿ ಕ್ಯಾನ್ ಅಬ್ಸರ್ವ್ ಇನ್ pumping process. This active transport sometimes it is also called as pumping process. ಪಂಪ್ ಮಾಡೋದಂತ. ಸೊ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೆಲವೊಂದಿಷ್ಟು ಚಾರ್ಜ್ ಅಯಾನ್ಸ್ ಗಳು ಬರ್ತವೆ. ಸೋಡಿಯಂ ಅಯಾನ್ಸ್ ಆರ್ ಪೊಟ್ಯಾಷಿಯಂ ಅಯಾನ್ಸ್, ಅವುಗಳನ್ನು ಪಂಪ್ ಮಾಡೋದು. ಇಲ್ಲಿ ಹೊರಗಡೆ ಸೋಡಿಯಂ ಅಯಾನ್ ಕಡಿಮೆ ಇದಾವೆ ಅಂತ ಅನ್ಕೊಳ್ರಿ, ಸೋಡಿಯಂ Na+. ಸೆಲ್ ಹೊರಗಡೆ ಕಡಿಮೆ ಇದಾವೆ, ಜಾಸ್ತಿ ಇದಾವೆ, ಸೆಲ್ ಒಳಗಡೆ ಕಡಿಮೆ ಇದಾವೆ. ಸೋಡಿಯಂ ಅಯಾನ್ಸ್ ಸೆಲ್ ಹೊರಗಡೆ ಜಾಸ್ತಿ ಇದಾವೆ, ಸೆಲ್ ಒಳಗಡೆ ಕಡಿಮೆ ಇದಾವೆ. ಅಂದ್ರೆ ಈಗ ಸೋಡಿಯಂ ಎಲ್ಲಿಂದ ಎಲ್ಲಿ ಮೂವ್ಮೆಂಟ್ ಆಗ್ಬೇಕು? ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಸಮ್ಟೈಮ್ಸ್ ಅದೇ ಸೋಡಿಯಂ ಹೊರಗಡೆ ಬರ್ಬೇಕಾಗಿತ್ತಂದ್ರೆ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಹೊರಗಡೆ ಬರ್ಬೇಕಾಗಿತ್ತಂದ್ರೆ ಒಳಗಿಂತ ಅದನ್ನ ಪಂಪ್ ಮಾಡಬೇಕು, ಪುಷ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ATP. ದಟ್ ಕೈಂಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಮತ್ತಿನ್ನೊಂದು, ಈ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನೀವು ಜಸ್ಟ್ ಈ ಟರ್ಮ್ಸ್ ಅನ್ನ ತಲೆ ಇಟ್ಕೊಳ್ರಿ. ಆಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಒಂದು ಸಪರೇಟ್ ಆಗಿ ಚಾಪ್ಟರ್ ಇದೆ ನಿಮಗೆ. ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಒಂದು ಸಪರೇಟ್ ಆಗಿ ಚಾಪ್ಟರ್ ಇದೆ. ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾನು ಹೇಳ್ಬೇಕಂದ್ರೆ ಸಾಕಷ್ಟು ಕ್ಲಾಸಸ್ ಇದರಲ್ಲೇ ಹೋಗ್ತವೆ. ಸೊ ಜಸ್ಟ್ ಒಂದು ಐಡಿಯಾ ತಲೆ ಇಟ್ಕೊಳ್ರಿ. ಈ ಮಾಲಿಕ್ಯೂಲ್ಸ್ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮೂವ್ಮೆಂಟ್ ಆಗಬೇಕಾಗಿತ್ತು ಅಂದ್ರೆ ಈ ಚಾನಲ್ಸ್ ಗಳು ಯೂಸ್ ಆಗ್ತವೆ. ಚಾನಲ್ಸ್ ಗಳ ಜೊತೆಯಲ್ಲಿ ವಿತೌಟ್ ಎನರ್ಜಿ ಮೂವ್ಮೆಂಟ್ ಆದ್ರೆ ಅದು ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್, ವಿತ್ ಎನರ್ಜಿ ಮೂವ್ಮೆಂಟ್ ಆದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ರೈಟ್? This is how we discussed about the plasma membrane. Who gave that structure? Singer and Nicholson. Which model? Fluid mosaic model of plasma membrane. ಯಾವ year ದಲ್ಲಿ? 1957. Right? Okay. In the next class, let's continue with another cell organelle of eukaryotic cell. ಇನ್ನೊಂದ್ರ ಜೊತೆ ಸ್ಟಾರ್ಟ್ ಮಾಡೋಣ ಅಂತ. ಇದ್ರ ರಿಲೇಟೆಡ್ ನಾನು ಹೇಳ್ತಾ ಇರೋದು ಈ ಕಾನ್ಸೆಪ್ಟ್ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಇದ್ರೆ ಸೊ ಕ್ವಶನ್ ಸೆಂಡ್ ಮಾಡಿ, ಡಿಸ್ಕಷನ್ ಮಾಡೋಣ ಅಂತ. ಎಸ್, ಥ್ಯಾಂಕ್ ಯು.